ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಮಿಥ್ಯಾಸಿದ್ಧಾಂತದುರ್ಧ್ವಾಂತ ವಿದ್ವಂಸನ ವಿಚಕ್ಷಣಃ ಜಯತೀರ್ಥಾಖ್ಯತರಣಿಃ ಭಾಸತಾಂ ನೋ ಹೃದಂಬರೇ. ನ್ಯಾಯಚಂದ್ರಿಕಯಾ ಯುಕ್ತಂ ನ್ಯಾಯಾಮೃತಕಲಾನಿಧಿಂ ತರ್ಕೋಡು ತಾಂಡವಕೃತಿಂ ವ್ಯಾಸತೀರ್ಥವಿದುಂ ಭಜೆ. ತಪೋವಿದ್ಯಾವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರುನ್ ವಂದೇ ಹಯಗ್ರೀವದಯಾಶ್ರಯಾನ್. ಭಕ್ತಾನಾಂ ಮಾನಸಾಂಭೋಜಭಾನವೇ ಕಾಮಧೇನವೇ ನಮತಾಂ ಕಲ್ಪತರವೇ ಜಯೀಂದ್ರಗುರವೇ ನಮಃ. ಕುಶಾಗ್ರಮತಯೇ ಭಾನುದ್ಯುತಯೇ ವಾದಿಭೀತಯೇ ಆರಾಧಿತಶ್ರೀಪತಯೇ ಸುಖೀಂದ್ರಯತಯೇ ನಮಃ. ಧ್ರುವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರಗುರವೇ ನಮೋತ್ಯಂತದಯಾಲವೇ. ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯಗುರುಂ ಭಜೆ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಆತ್ಮೀಯರೇ, ಗೀತಾವೃತ್ತಿ ಪಾಠಕ್ಕೆ ಸುಸ್ವಾಗತ. ಭಗವದ್ಗೀತೆಯ 8ನೇ ಅಧ್ಯಾಯದ ಆರಂಭದಲ್ಲಿ ಅರ್ಜುನ ಪ್ರಶ್ನೆ ಮಾಡಿದ. ಕಿಂ ತದ್ಬ್ರಹ್ಮ ಕಿಮಧ್ಯಾತ್ಮಂ ಕಿಂ ಕರ್ಮ ಪುರುಷೋತ್ತಮ ಅಧಿಭೂತಂಚ ಕಿಂ ಪ್ರೋಕ್ತಂ ಅಧಿದೈವಂ ಕಿಮುಚ್ಯತೆ ಅಧಿಯಜ್ಞಃ ಕಥಂ ಕೋತ್ರ ದೇಹೇಸ್ಮಿನ್ ಮಧುಸೂದನ ಪ್ರಯಾಣಕಾಲೇ ಚ ಕಥಂ ಜ್ಞೇಯೋಸಿ ನಿಯತಾತ್ಮಭಿಃ ಎಂಬುದಾಗಿ 8 ಪ್ರಶ್ನೆಗಳನ್ನು ಅರ್ಜುನ ಮುಂದಿಟ್ಟಿದ್ದಾನೆ. ಅದರಲ್ಲಿ ಕಿಂ ತದ್ಬ್ರಹ್ಮ ಎಂಬ ಪ್ರಶ್ನೆಗೆ 3ನೇ ಶ್ಲೋಕದಲ್ಲಿ ಆರಂಭದಲ್ಲಿ ಉತ್ತರವನ್ನು ಕೊಟ್ಟ. ಅಕ್ಷರಂ ಬ್ರಹ್ಮ ಪರಮಂ. ಪರಬ್ರಹ್ಮ ಯಾವುದು ಅಂದರೆ ಉತ್ತಮ ಅಕ್ಷರವೆನಿಸಿರ್ತಕ್ಕಂತಹ ಆ ಪರಬ್ರಹ್ಮ ಎಂಬುದನ್ನು ನಾವು ಹಿಂದಿನ ಉಪನ್ಯಾಸದಲ್ಲಿ ವಿವರವಾಗಿ ನೋಡಿದ್ದೇವೆ. ಇನ್ನು ಕಿಮಧ್ಯಾತ್ಮಂ ಅಂತ ಕೇಳಿದ. ಅಧ್ಯಾತ್ಮ ಯಾವುದು? ಅದಕ್ಕೆ ಕೃಷ್ಣ ಉತ್ತರ ಕೊಡ್ತಾ ಇದ್ದಾನೆ. ಸ್ವಭಾವೋ ಅಧ್ಯಾತ್ಮ ಉಚ್ಯತೆ. ಸ್ವಭಾವ. ಇಲ್ಲಿ ಅಧ್ಯಾತ್ಮ ಎಂಬುದನ್ನು 2 ರೀತಿಯಲ್ಲಿ ಬಳಸಿದ್ದಾನೆ ಕೃಷ್ಣ. ಒಂದು, ಜೀವಾತ್ಮನಿಗೆ ಉಪಕಾರಿಯಾಗಿರುವುದರಿಂದ ದೇಹೇಂದ್ರಿಯ ಅಂತಃಕರಣಗಳು ಅಧ್ಯಾತ್ಮ. ಇನ್ನು ಆತ್ಮಾಧಿಕಾರ ಗ್ರಂಥದಲ್ಲಿ ಹೇಳಿದ ಹಾಗೆ ಶಾಶ್ವತವಾಗಿ ಒಂದೇ ರೀತಿಯಾಗಿ ನಿರ್ವಿಕಾರನಾಗಿರುವ ಕಾರಣದಿಂದ ಜೀವಾತ್ಮ ಅಧ್ಯಾತ್ಮ ಅಂತ ಅಧ್ಯಾತ್ಮ ಶಬ್ದಕ್ಕೆ 2 ರೀತಿಯ ಅರ್ಥವನ್ನು ಹೇಳಿದೆ. ಯಾವುದು ಅಧ್ಯಾತ್ಮ ಅಂದರೆ ಸ್ವಭಾವೋ ಅಧ್ಯಾತ್ಮ ಮುಚ್ಯತೆ. ಸ್ವಭಾವವೇ ಅಧ್ಯಾತ್ಮ. ಏನು ಸ್ವಭಾವ? ಆ ಬಗ್ಗೆ ಇಲ್ಲಿ ವಿವರಿಸ್ತಾರೆ. ಆತ್ಮಾನಂ ಜೀವಮಧಿಕೃತ್ಯ ಯದಸ್ತಿ ಜೀವೋಪಕಾರಿತ್ವೇನ ವರ್ತಮಾನ ದೇಹೇಂದ್ರಿಯಾಂತಃಕರಣ ರೂಪಂ ತದಧ್ಯಾತ್ಮಂ. ಸ್ವಭಾವಶಬ್ದಃ ಸ್ವಸ್ಯ ತೇ ವಿದುಃ ಇತಿ ಪ್ರಕೃತ ಜೀವಸ್ಯ ಭವತಿ ಉಪಕಾರಿತ್ವೇನ ವರ್ತತೆ ಇತಿ ವ್ಯುತ್ಪತ್ತ್ಯ ದೇಹಾದಿ ಪದಾರ್ಥವಾಚಿ ದೇಹೇಂದ್ರಿಯ ಅಂತಃಕರಣ ಲಕ್ಷಣ ಪದಾರ್ಥ ಅಧ್ಯಾತ್ಮಮಿತಿ. ಒಂದು ಅಧ್ಯಾತ್ಮ ಶಬ್ದಕ್ಕೆ ಏನು ಅಂದರೆ ಸ್ವಭಾವವೇ ಅಧ್ಯಾತ್ಮ. ಏನು ಸ್ವಭಾವ? ಅಧ್ಯಾತ್ಮ ಶಬ್ದದ ನಿಷ್ಕರ್ಷ ಹೇಗೆ? ಆತ್ಮಾನಂ ಅಧಿಕೃತ್ಯ ಯದಸ್ತಿ ತದಧ್ಯಾತ್ಮಂ. ಆತ್ಮನ ಬಗ್ಗೆ, ಆತ್ಮ ಅಂದರೆ ಜೀವ, ಜೀವನನ್ನು ಉದ್ದೇಶಿಸಿ ಯಾವುದಿದೆಯೋ
ಅದು ಅಧ್ಯಾತ್ಮ. ಅಂದರೆ ಜೀವನಿಗೆ ಉಪಕಾರಿಯಾಗಿರತಕ್ಕಂತಹ ದೇಹ, ಇಂದ್ರಿಯ, ಅಂತಃಕರಣಗಳು ಇವುಗಳೇ ಅಧ್ಯಾತ್ಮ. ಇದನ್ನು ಸ್ವಭಾವ ಶಬ್ದದಿಂದ ಹೇಗೆ ಹೇಳ್ತಾ ಇದ್ದಾನೆ ಕೃಷ್ಣ? ಅಧ್ಯಾತ್ಮ ಶಬ್ದ ಅರ್ಥ ಇದು. ಸ್ವಭಾವ ಅಧ್ಯಾತ್ಮಂ. ಸ್ವಭಾವ ಅಂದ್ರೆ ಏನು? ಸ್ವಭಾವ ಶಬ್ದ ಸ್ವಸ್ಯ ಭಾವ, ಸ್ವಭಾವ, ಎರಡು ರೀತಿಯಲ್ಲಿ ಅರ್ಥವನ್ನು ಹೇಳಿದ್ದಾರೆ. ಸ್ವಸ್ಯ ಭಾವ, ಸ್ವಭಾವ. ಇಲ್ಲಿ ತೇ ಬ್ರಹ್ಮ ತದ್ವಿದುಹು ಎಂಬ ಹಿಂದಿನ ಶ್ಲೋಕದಲ್ಲಿ ಪ್ರಶ್ನೆ ಆಗಿರತಕ್ಕಂತಹ ಸ್ವಭಾವ ಅಂದರೆ ಯಾರು? ಸ್ವ ಅಂದರೆ ಜೀವ, ಜೀವನಿಗೆ ಸಂಬಂಧಿಸಿದ ಪದಾರ್ಥ ಅಂದರೆ ದೇಹೇಂದ್ರಿಯಾದಿಗಳು, ಅದು ಸ್ವಭಾವ. ಹಾಗಾದರೆ ಅಧ್ಯಾತ್ಮ ಅಂದರೆ ಜೀವನಿಗೆ ಸಂಬಂಧಪಟ್ಟಂತಹ ದೇಹೇಂದ್ರಿಯಾದಿಗಳು ಅಂತ ಒಂದು ಅರ್ಥ. ಇನ್ನೊಂದು ಸ್ವಶ್ಚಾಸೌ ಭಾವಶ್ಚ ಸ್ವಭಾವ. ಸ್ವಶ್ಚಾಸೌ ಭಾವಶ್ಚ, ಈ ಭಾವ ಅಂದರೆ ಯಾವಾಗಲೂ ಇರುವಂಥದ್ದು ಅಂತ. ಜೀವನೆಂಬುದು ಯಾವಾಗಲೂ ಇರತಕ್ಕಂತಹ ವಸ್ತು. ಹೀಗೆ ಅಧ್ಯಾತ್ಮ ಅಂದರೆ ಏನು ಎಂಬ ಪ್ರಶ್ನೆಗೆ ಜೀವನಿಗೆ ಉಪಕರಿಸುವ ವಸ್ತು ದೇಹಾದಿಗಳು, ಅದು ಅಧ್ಯಾತ್ಮ ಅಂತ. ಎರಡನೇ ಪ್ರಶ್ನೆಗೆ ಆತ್ಮಾಧಿಕಾರ ಗ್ರಂಥದಲ್ಲಿ ಹೇಳ್ತಕ್ಕಂತಹ ಅರ್ಥ ಯಾವುದು? ಅಧ್ಯಾತ್ಮ ಅಂದರೆ ಜೀವ ಅಂತ. ಇದೇ ವಿಚಾರವನ್ನು ಇಲ್ಲಿ ವಿವರಿಸ್ತಾ ಇದ್ದಾರೆ. ಸ್ವಭಾವ ಶಬ್ದ ಸ್ವಸ್ಯ ತೇ ವಿದುಹು ಇತಿ ಪ್ರಕೃತ ಜೀವಸ್ಯ. ಸ್ವಸ್ಯ ಅಂದರೆ ತನ್ನ ಅಂತ. ತನ್ನ ಅಂದರೆ ತೇ ವಿದುಹು ಅಂತ ಹಿಂದಿನ ಶ್ಲೋಕದಲ್ಲಿ ಬಂತಲ್ಲ, ಹಿಂದಿನ ಅಧ್ಯಾಯದಲ್ಲಿ ತೇ ವಿದುಹು ಅಂತ. ತನ್ನನ್ನು ಈ ರೀತಿ ತಿಳ್ಕೊಂಡವರು. ಯಾವ ರೀತಿಯಾಗಿ ಅಂದರೆ ಸಾಧಿಭೂತಾದಿ ದೈವಂ ಸಾಧಿಯಜ್ಞಂಚ ಏ ವಿದುಹು ಪ್ರಯಾಣಕಾಲೇಪಿ ಚ ಮಾಂ ತೇ ವಿದುಹು ಯುಕ್ತ ಚೇತಸಃ ಎಂಬ ಶ್ಲೋಕದಲ್ಲಿ ಪ್ರಕೃತವಾಗಿರತಕ್ಕಂತಹ ಜೀವ ಅದು ಸ್ವ ಅಂದರೆ. ಹಾಗಾದರೆ ಪ್ರಕೃತ ಜೀವಸ್ಯ ಸ್ವಸ್ಯ ಹಿಂದೆ ಪ್ರಕೃತವಾಗಿರತಕ್ಕಂತಹ ಜೀವನಿಗೆ ಭವತಿ ಭಾವ ಅಂದರೆ ಏನು? ಭವತಿ ಇತಿ ಭಾವ. ಭವತಿ ಅಂದರೆ ಜೀವನಿಗೆ ಉಪಕಾರಿತ್ವೇನ ಇದೆ, ಇದು ಜೀವನಿಗೆ ಉಪಕಾರಿತ್ವೇನ ಇದೆ ಎಂಬ ಅರ್ಥದಲ್ಲಿ ಇದು ಸ್ವಭಾವ. ಸ್ವಸ್ಯ ಜೀವನಿಗೆ ಉಪಕಾರಿತ್ವೇನ ಭವತಿ ಅಂದರೆ ವರ್ತತೆ, ಉಪಕಾರಿಯಾಗಿ ಇದೆ ಎಂಬ ಕಾರಣಕ್ಕೆ ಇದು ಸ್ವಭಾವ. ಅಂದರೆ ದೇಹಾದಿ ಪದಾರ್ಥವಾಚಿ ಅಂತ ಅರ್ಥ. ಸ್ವಭಾವ ಅಂದರೆ ದೇಹಾದಿ ಪದಾರ್ಥವಾಚಿ. ದೇಹೇಂದ್ರಿಯ ಅಂತಃಕರಣ ಲಕ್ಷಣ ಪದಾರ್ಥ ಅಧ್ಯಾತ್ಮಂ ಇತಿ ಪ್ರಥಮಾಂತ ಅವ್ಯಯಪದೇನ ಉಕ್ತ ವ್ಯುತ್ಪತ್ತಿಯ ಉಚ್ಯತೆ. ಹಾಗಾದರೆ ಮೊದಲೇ ಅರ್ಥ, ಸ್ವಭಾವ ಅಂದರೆ ದೇಹೇಂದ್ರಿಯ ಅಂತಃಕರಣ ಲಕ್ಷಣ ರೂಪವಾಗಿರ್ತಕ್ಕಂತಹ ಪದಾರ್ಥವೇ ಅಧ್ಯಾತ್ಮ. ಅಧ್ಯಾತ್ಮಂ ಪ್ರಥಮಾಂತ ಅವ್ಯಯ ಪದ ಇಟ್ಕೊಂಡ್ರೆ. ಅಥವಾ ಇನ್ನೊಂದು ರೀತಿಯಲ್ಲಿ ಇದಕ್ಕೆ ಅರ್ಥವನ್ನು ಹೇಳಲಿಕ್ಕಾಗತ್ತೆ. ಆತ್ಮಾನಂ ಅಧಿ ಅಧ್ಯಾತ್ಮಂ, ಆತ್ಮನಿಗೆ ಉಪಕಾರ ಮಾಡತಕ್ಕಂತಹ ದೇಹೇಂದ್ರಿಯಾದಿಗಳು, ಇದು ಮೊದಲನೇ ಅರ್ಥ. ಇದು ಪ್ರಥಮಾಂತ ಅವ್ಯಯ ಪದದಿಂದ ಉಕ್ತವಾಗಿರತಕ್ಕಂತಹ ವ್ಯುತ್ಪತ್ತಿಯಿಂದ ಈ ಅಧ್ಯಾತ್ಮ ಶಬ್ದಕ್ಕೆ ಜೀವನಿಗೆ ಉಪಕಾರಿಯಾಗಿರತಕ್ಕಂತಹ ದೇಹೇಂದ್ರಿಯ ಅಂತಃಕರಣಾದಿಗಳು ಅಂತ ಹೇಳಿದಾಗಾಯಿತು. ಇನ್ನು ಸಪ್ತಮ್ಯಂತಂ ಯದ್ವಾ ಅಧ್ಯಾತ್ಮ ಪದಂ ಸಪ್ತಮಿ ಅಧ್ಯಾತ್ಮನಿ ಇತಿ ಅಧ್ಯಾತ್ಮಂ. ಅಧ್ಯಾತ್ಮ ಅಂದ್ರೆ ಏನು? ಅಧ್ಯಾತ್ಮನಿ ಇತಿ ಅಧ್ಯಾತ್ಮಂ ಅಂದರೆ ಆತ್ಮಾಧಿಕಾರದಲ್ಲಿ ಪ್ರತಿಪಾದ್ಯವಾದ ವಿಷಯ. ಕಿಮ್ ಅಧ್ಯಾತ್ಮಂ ಅಂತ ಏನು ಅರ್ಜುನ ಕೇಳ್ತಾ ಇದ್ದಾನೆ, ಆ ಪ್ರಶ್ನೆಗೆ ಜೀವನಿಗೆ ಉಪಕಾರವಾಗಿರುವುದು ಯಾವುದು? ಆತ್ಮಾಧಿಕಾರ ಗ್ರಂಥದಲ್ಲಿ ಹೇಳ್ತಕ್ಕಂಥ ವಿಷಯ ಏನು? ಎರಡು ಪ್ರಶ್ನೆಗಳು ಬರ್ತವೆ ಅಲ್ಲಿ. ಆ ಎರಡಕ್ಕೂ ಕೂಡ ಸ್ವಭಾವ ಅಧ್ಯಾತ್ಮಂ ಅಂತ ಉತ್ತರ. ಜೀವನಿಗೆ ದೇಹೇಂದ್ರಿಯ ಅಂತಃಕರಣಗಳು ಉಪಕಾರಕ ಅಂತ ಇದರ ಅರ್ಥ. ಅಲ್ಲಿ ಬಂದಿರೋ ಪ್ರಶ್ನೆ
ಆತ್ಮಾಧಿಕಾರ ಗ್ರಂಥದಲ್ಲಿ ಜೀವನಿಗೆ ಉಪಕಾರಕವಾಗಿರುವಂಥದ್ದು ಯಾವುದು ಮತ್ತು ಆತ್ಮಾಧಿಕಾರದಲ್ಲಿ ಹೇಳ್ತಕ್ಕಂಥ ವಿಷಯ ಏನು? ಈ ಎರಡು ಪ್ರಶ್ನೆಗೆ ಜೀವನಿಗೆ ಉಪಕಾರಕವಾಗಿರುವಂಥದ್ದು ದೇಹೇಂದ್ರಿಯ ಅಂತಃಕರಣಗಳು, ಆತ್ಮಾಧಿಕಾರ ಗ್ರಂಥದಲ್ಲಿ ಹೇಳಲ್ಪಟ್ಟುವಂಥದ್ದು ಯಾವುದು ಅಂದರೆ ಜೀವನ ವಿಷಯ. ಹೀಗೆ ಎರಡು ಪ್ರಶ್ನೆಗಳಿಗೆ ಇಲ್ಲಿ ಸ್ವಭಾವ ಎಂಬ ಶಬ್ದಕ್ಕೆ ಎರಡು ರೀತಿಯ ವ್ಯುತ್ಪತ್ತಿಯನ್ನು ತೋರಿಸಿ ಎರಡು ರೀತಿಯ ಅರ್ಥವನ್ನು ಕೃಷ್ಣ ಇಲ್ಲಿ ಕೊಟ್ಟಿದ್ದಾನೆ ಅಂತ ವ್ಯಾಖ್ಯಾನದಲ್ಲಿ ವಿವೃತ್ತಿಯಲ್ಲಿ ರಾಯರು ನಿರೂಪಿಸ್ತಾ ಇದ್ದಾರೆ. ಯದ್ವಾ ಅಧ್ಯಾತ್ಮ ಪದಂ ಸಪ್ತಮ್ಯಂತಮುಪೇತ್ಯ, ಅಧ್ಯಾತ್ಮ ಪದ ಅಧ್ಯಾತ್ಮನಿ ಇತಿ ಅಧ್ಯಾತ್ಮಂ ಅಂತ ಸಪ್ತಮ್ಯಂತವಾಗಿರ್ತಕ್ಕಂತಹ ಪದವನ್ನು ಅಂಗೀಕರಿಸಿ ಅಧ್ಯಾತ್ಮ ಮಾತ್ರ ಅಧಿಕಾರಾಖ್ಯ ಗ್ರಂಥೆ ಅಧ್ಯಾತ್ಮಂ ಆತ್ಮಾಧಿಕಾರಾಖ್ಯ ಗ್ರಂಥೆ ಪ್ರತಿಪಾದ್ಯಂ ಕಿಂ ಚೇತ್ ತವ ಇತಿ ತವ ಪ್ರತಿಪ್ರಶ್ನಃ ತದಧ್ಯಾತ್ಮಂ ಆತ್ಮಾಧಿಕಾರ ಗ್ರಂಥ ಪ್ರತಿಪಾದ್ಯಂ ಸ್ವಭಾವ. ಅಧ್ಯಾತ್ಮನಿ ಇತಿ ಅಧ್ಯಾತ್ಮಂ ಎಂಬ ಸಪ್ತಮ್ಯಂತವಾದ ಅರ್ಥವನ್ನಿಟ್ಟುಕೊಂಡು ಈ ಅಧ್ಯಾತ್ಮ ಆತ್ಮಾಧಿಕಾರ ಗ್ರಂಥದಲ್ಲಿ ಅಧ್ಯಾತ್ಮ ಅಂದರೆ ಏನು ಅಂತ ಪ್ರತಿಪಾದನೆ ಮಾಡಿದ್ದಾರೆ ಅಂತ ನಿನ್ನ ಪ್ರಶ್ನೆ ಇದೆ. ಆ ಅಧ್ಯಾತ್ಮ ಅದು ಯಾವುದು ಅಂದರೆ ಅದು ಸ್ವಭಾವ. ಯಾವುದು ಸ್ವಭಾವ ಅಂದರೆ ಸ್ವಶಬ್ದ ತೇ ವಿದು ಇತಿ ಪ್ರಕೃತ ಜೀವವಾಚಿ. ಸ್ವ ಅಂದರೆ ಹಿಂದಿನ ಅಧ್ಯಾಯದ 30ನೇ ಶ್ಲೋಕದಲ್ಲಿ ಬಂದಿರತಕ್ಕಂಥದ್ದು ಯಾವುದು? ಜೀವನ ವಿಷಯ. ಆದ್ದರಿಂದ ಜೀವವಾಚಿ ಭವತಿ ಸದೈಕ ಪ್ರಕಾರೇಣ ಅಸ್ತಿ ಇತಿ ಭಾವ. ಸ್ವ ಅಂದರೆ ಜೀವ. ಆ ಜೀವನಿಗೆ ಸ್ವ ಅಂದರೆ ಜೀವ ಭವತಿ ಸದಾ ಏಕಪ್ರಕಾರೇಣ ಅಸ್ತಿ. ಆ ಸ್ವ ಶಬ್ದವಾಚ್ಯನಾಗಿರತಕ್ಕಂತಹ ಜೀವನು ಸದಾ ಏಕಪ್ರಕಾರೇಣ ಅಸ್ತಿ ಇತಿ ಭಾವ. ಸ್ವಶ್ಚಾಸೌ ಭಾವಶ್ಚ ಸದೈಕ ರೂಪೇಣ ವರ್ತಮಾನಶ್ಚ ಇತಿ ಸ್ವಭಾವ. ಆ ಸ್ವ ಅಂದರೆ ಜೀವ. ಹಿಂದಿನ ಶ್ಲೋಕದಲ್ಲಿ ಪ್ರಕೃತನಾಗಿರತಕ್ಕಂತಹ ಜೀವ ಸ್ವಶ್ಚಾಸೌ ಭಾವಶ್ಚ, ಅವನು ಯಾವಾಗಲೂ ಏಕರೂಪದಿಂದಿರತಕ್ಕಂಥವನು, ಅವನಲ್ಲಿ ಯಾವ ವಿಕಾರ ಇಲ್ಲ. ಆದ್ದರಿಂದ ಅವನು ಸ್ವಭಾವ. ಅದರಿಂದ ಸ್ವಭಾವ ಅಂದರೆ ಜೀವ. ಹಾಗಾದರೆ ಸ್ವಭಾವ ಅಧ್ಯಾತ್ಮ ಅಂದರೆ ಅಧ್ಯಾತ್ಮ ಶಬ್ದಕ್ಕೆ ಒಂದು ಜೀವ ಅಂತ ಅರ್ಥ, ಇನ್ನೊಂದು ಜೀವಕ್ಕೆ ಉಪಕಾರಕವಾಗಿರತಕ್ಕಂತಹ ಉಪಕರಣವಾಗಿರತಕ್ಕಂತಹ ದೇಹೇಂದ್ರಿಯ ಮನಸ್ಸುಗಳು ಅಂತ. ಅಧ್ಯಾತ್ಮ ಶಬ್ದಿತ ಆತ್ಮಾಧಿಕಾರ ಗ್ರಂಥೋಕ್ತಸ್ತು ಸದಾ ಏಕಪ್ರಕಾರ ಜೀವ ಇತ್ಯರ್ಥ. ಆತ್ಮಾಧಿಕಾರ ಗ್ರಂಥದ ಹೇಳಿದ ಹಾಗೆ ಅಧ್ಯಾತ್ಮ ಅಂದರೆ ಯಾವಾಗಲೂ ಏಕಪ್ರಕಾರವಾಗಿ ಇರುವಂಥದ್ದು. ಯಾವುದು ಏಕಪ್ರಕಾರವಾಗಿರುವಂಥದ್ದು ಅಂದರೆ ಅದು ಜೀವ. ಸ್ವ ಇತ್ಯೇವ ಉಕ್ತವು ಇಲ್ಲಿ ಸ್ವಭಾವ ಅಂತ ಯಾಕೆ ಹೇಳಬೇಕು? ಸ್ವ ಅಂದರೆ ಜೀವ ಅಲ್ವಾ? ಅಧ್ಯಾತ್ಮ ಶಬ್ದಕ್ಕೆ ಜೀವ ಅಂತ ಅರ್ಥ ಹೇಳೋದಾದರೆ ಅಧ್ಯಾತ್ಮ ಕಿಮಧ್ಯಾತ್ಮಂ, ಅಧ್ಯಾತ್ಮ ಅಂದರೆ ಯಾವುದು? ಜೀವ ಅಂತ ಉತ್ತರ ಕೊಡ್ತಾ ಇರೋದು. ಅಲ್ಲಿ ಸ್ವ ಅಂತ ಹೇಳಿ ಸಾಕಲ್ಲ, ಸ್ವ ಶಬ್ದಕ್ಕೆ ಜೀವ ಅಂತ ಅರ್ಥ ಇದೆ ಅಂತ ಹಿಂದೆ ನಿರೂಪಣೆ ಮಾಡಿ ಆಯ್ತಲ್ಲ. ಸ್ವ ಇತ್ಯೇವ ಉಕ್ತವು ಸ್ವಶಬ್ದಸ್ಯ ಆತ್ಮೀಯೇಪಿ ಪ್ರಯೋಗಾತ್ ಅಂತಃಕರಣಾದರಪಿ ಪ್ರತೀಯತೆ ಅತಃ ಭಾವ ಇತ್ಯುಕ್ತಿ. ಅನ್ನಮಯಂ ಸೌಮ್ಯ ಮನಃ ಇತ್ಯಾದಿ ಮನಃಪ್ರಭೃತೆ ಅನ್ನವಿಕಾರತ್ವೇನ ಏಕಪ್ರಕಾರಕತ್ವಾಭಾವಾತ್. ಭಾವ ಇತ್ಯೇವ ಉಕ್ತೌ ಈಶ್ವರಸ್ಯಾಪಿ ಸದಾ ಏಕರೂಪತ್ವಾತ್ ತೇನ ತಸ್ಯ ಪ್ರತೀತೌ ದ್ವಿತೀಯ ಪ್ರಶ್ನ್ಯಃ ನ ಉತ್ತರಿತಃ ಸ್ಯಾತ್ ಅತಃ ಸ್ವ ಇತ್ಯುಕ್ತಿ. ಸ್ವ ಅಂತ ಹೇಳಿದರೂ ಆಗತ್ತೆ, ಬರೀ ಭಾವ ಅಂತ ಹೇಳಿದರೂ ಆಗತ್ತೆ. ಸ್ವಭಾವ ಅಂತ ಯಾಕೆ ಹೇಳಬೇಕು? ಎರಡೂ ಪದಗಳು ಯಾಕೆ ಬೇಕು ಅನ್ನೋದು ಪ್ರಶ್ನೆ. ಆ ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾ ಇರೋದು. ಸ್ವ ಇತ್ಯೇವ ಉಕ್ತವು ಸ್ವ ಅಂತ ಅಷ್ಟೇ ಹೇಳಿದರೆ, ಸ್ವಶಬ್ದ ಅಂದರೆ ಸ್ವ ಅಂದರೆ ತನಗೆ ಸಂಬಂಧಿಸಿದ ಪದಾರ್ಥ. ಅಂದರೆ ಇಲ್ಲಿ ಬಂದಿರುವಂಥದ್ದು ಜೀವ, ಜೀವನಿಗೆ ಸಂಬಂಧಪಟ್ಟಂತಹ ಪದಾರ್ಥ. ಅಂದರೆ ಜೀವನಿಗೆ ಸಂಬಂಧಪಟ್ಟಂತಹ ಪದಾರ್ಥ ಅಂದರೆ ಈ ಅಂತಃಕರಣ ಮೊದಲಾದವುಗಳು, ಅವುಗಳು ಸ್ವಶಬ್ದದಿಂದ ಪ್ರಕೃತವಾಗಿರುವಂಥದ್ದು ಅಂತ ತಿಳಿದು ಬರ್ತದೆ. ಹಾಗಾದರೆ ಹಿಂದಿನ ಶ್ಲೋಕದಲ್ಲಿ ಪ್ರಕೃತನಾಗಿರ್ತಕ್ಕಂಥವನು ಜೀವ, ಇಲ್ಲಿ ಸ್ವ ಅಷ್ಟೇ ಹೇಳಿಬಿಟ್ರೆ ಜೀವನಿಗೆ ಸಂಬಂಧಪಟ್ಟಂತಹ ಪದಾರ್ಥಗಳ ಬಗ್ಗೆಯೂ ಇಲ್ಲಿ ಪ್ರಯೋಗಿಸಿರುವುದರಿಂದ, ಹಾಗಾದರೆ ಇಲ್ಲಿ ಸ್ವಶಬ್ದದಿಂದ ಯಾವುದು ಅಂದರೆ ಅಂತಃಕರಣ ಮೊದಲಾದವುಗಳು, ಅವುಗಳೇ ಇಲ್ಲಿ ಪ್ರಕೃತ ಅಂತ
ತಿಳಿದು ಬಂದಿತು. ಆದರೆ ಸ್ವಶಬ್ದ ಹೇಳಿಕಿರುವಂಥದ್ದು ಇಲ್ಲಿ ಸ್ವಸ್ಯ ಅಂದರೆ ಜೀವಸ್ಯ ಅಥವಾ ಸ್ವಹ ಜೀವ, ಅವನು ಭಾವ ಸದಾ ಏಕರೂಪನಾಗಿರ್ತಾನೆ. ಸ್ವಶಬ್ದವು ಇಲ್ಲಿ ಜೀವನನ್ನೇ ಹೇಳ್ತಾ ಇದೆ. ಹಿಂದಿನ ಶ್ಲೋಕದಲ್ಲಿ ಪ್ರಕೃತನಾಗಿರ್ತಕ್ಕಂಥವನು ಜೀವನೇ. ಆದ್ದರಿಂದ ಇಲ್ಲಿ ಬರೀ ಸ್ವ ಅಂತ ಹೇಳಿಬಿಟ್ರೆ ಇಲ್ಲಿ ಸ್ವಶಬ್ದದಿಂದ ಸ್ವ ಅಂದರೆ ತನಗೆ ಸಂಬಂಧಿಸಿದ್ದು ಅಂತ ಅರ್ಥ. ತನಗೆ ಸಂಬಂಧಿಸಿದ ಪದಾರ್ಥಗಳ ಬಗ್ಗೆಯೂ ಸ್ವಶಬ್ದವನ್ನು ಪ್ರಯೋಗ ಮಾಡುವುದರಿಂದ ಅಂತಃಕರಣ ಮೊದಲಾದವುಗಳು ಕೂಡ ಈ ಸ್ವಶಬ್ದದಿಂದ ಪ್ರಕೃತ ಅಂತ ಆಗಿಬಿಟ್ಟಿತು. ಆದರೆ ಅದಲ್ಲ. ಅಲ್ಲ, ಅಂತಃಕರಣಾದಿಗಳು ಅಂತ ಹೇಳೋಣ ಏನು ಇವಾಗ ಅಂದರೆ ಹಾಗೆ ಹೇಳಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಭಾವ ಎಂಬ ಪದವನ್ನು ಪ್ರಯೋಗ ಮಾಡಿದ್ದು. ಆ ಸ್ವ ಏನಿದೆ ಅಂತಃಕರಣ ಅಂತ ನೀವು ಹೇಳ್ತಿರಲ್ಲ, ಅದು ಭಾವ ಅಲ್ಲ. ಭಾವ ಅಂದ್ರೇನು? ಭವತೀತಿ ಭಾವ, ಯಾವಾಗಲೂ ಏಕರೂಪವಾಗಿರುವಂಥದ್ದು ಭಾವ. ಯಾವಾಗಲೂ ಏಕರೂಪವಾಗಿರುವಂಥದ್ದು. ಯಾವಾಗಲೂ ಏಕರೂಪವಾಗಿರುವಂಥದ್ದು ಯಾವುದು? ಅಂತಃಕರಣ ಅಲ್ಲ. ಯಾಕಂದರೆ ಅನ್ನಮಯಂ ಸೌಮ್ಯ ಮನಃ ಇತ್ಯಾದಿ ಶ್ರುತಿಗಳಲ್ಲಿ ಮನಸ್ಸು ಮೊದಲಾದವುಗಳನ್ನು ಅನ್ನದ ವಿಕಾರ ಅಂತ ಹೇಳಿದ್ರಿಂದ ಅವು ಯಾವತ್ತೂ ಏಕಪ್ರಕಾರವಾಗಿರುವುದಿಲ್ಲ. ಹಾಗಾದರೆ ಇಲ್ಲಿ ಅಂತಃಕರಣಾದಿಗಳು ವಿವಕ್ಷಿತ ಅಲ್ಲ ಅಂತ ಸೂಚಿಸಲಿಕ್ಕೋಸ್ಕರವಾಗಿ ಭಾವ ಶಬ್ದ ಅಂತ ಹೇಳಿದ್ದು. ಬರೀ ಸ್ವ ಅಂತ ಹೇಳಿದರೆ ಅಂತಃಕರಣ ಮೊದಲಾದವು ಅಂತ ಆಗಿಬಿಡ್ತದೆ. ಆದರೆ ಅವುಗಳಲ್ಲ, ಅವುಗಳು ವಿವಕ್ಷಿತ ಅಲ್ಲ. ಯಾಕೆ ಅಂದರೆ ಅಂತಃಕರಣಾದಿಗಳು ಅವುಗಳು ಭಾವ ಅಲ್ಲ, ಸದಾ ಏಕಪ್ರಕಾರವಾಗಿರುವಂಥದ್ದಲ್ಲ. ಆದ್ದರಿಂದ ಸ್ವ ಅಂತಲೂ ಹೇಳಬೇಕು, ಭಾವ ಅಂತ ಹೇಳಬೇಕು. ಇಲ್ಲ ಭಾವ ಅಂತ ಅಷ್ಟೇ ಹೇಳ್ಬೋಣ ಅಂದರೆ, ಭಾವ ಅಂತ ಅಷ್ಟೇ ಹೇಳಿದರೆ, ಭಾವ ಅಂದರೆ ಯಾವಾಗಲೂ ಇರ್ತಕ್ಕಂಥವನು ಯಾರು? ಪರಮಾತ್ಮ. ಅವನು ಕೂಡ ಭಾವನೆ. ಭಾವ ಇತ್ಯವು ಉಕ್ತವು ಈಶ್ವರಸ್ಯ ಸದೈಕ ರೂಪತ್ವಾತ್, ಪರಮಾತ್ಮನೂ ಸದಾ ಏಕರೂಪನಾದ್ದರಿಂದ ತೇನ ತಸ್ಯ ಪ್ರತೀತವು, ಆ ಭಾವಶಬ್ದದಿಂದ ಈಶ್ವರ ಅಲ್ಲಿ ಪ್ರತೀತನಾಗಿ ಬಿಡ್ತಾನೆ. ಹಾಗಾಗಿ ಎರಡನೇ ಪ್ರಶ್ನೆ ಏನು? ಆ ಪ್ರಶ್ನೆಗೆ ಉತ್ತರ ಕೊಟ್ಟಂಗೆ ಆಗೋದಿಲ್ಲ. ಎರಡನೇ ಪ್ರಶ್ನೆ ಏನು? ಎರಡನೇ ಪ್ರಶ್ನೆ ಅಲ್ಲಿ ಜೀವನಿಗೆ ಉಪಕಾರಕವಾಗಿರುವಂಥದ್ದು ಯಾವುದು ಅನ್ನೋದು ಮೊದಲೇ ಪ್ರಶ್ನೆ. ಇನ್ನು ಆತ್ಮಾಧಿಕಾರದ ಹೇಳ್ತಕ್ಕಂಥ ವಿಷಯ ಯಾವುದು? ಅದು ಜೀವನ ವಿಷಯ, ಅದು ಜೀವ ಅಂತ ಹೇಳಬೇಕಾಗಿದೆ. ಆ ಜೀವ ಅಂತ ಉತ್ತರ ಕೊಟ್ಟಾಗ ಆಗುವುದಿಲ್ಲ. ಆದ್ದರಿಂದ ಎರಡನೇ ಪ್ರಶ್ನೆಗೆ ಉತ್ತರ ಕೊಟ್ಟ ಹಾಗೆ ಆಗುವುದಿಲ್ಲ. ಅದಕ್ಕೋಸ್ಕರ ಸ್ವ ಅಂತ ಹೇಳಬೇಕು. ಸ್ವಭಾವ ಎರಡು ಹೇಳಿದ್ರಿಂದ ಅಲ್ಲಿ ಜೀವನೇ ಅಲ್ಲಿ ಪರಾಮರ್ಶಲ್ಪಡ್ತಾನೆ. ಸ್ವಶಬ್ದದಿಂದ ಪ್ರಕೃತನಾಗಿರತಕ್ಕಂತಹ ಜೀವನೇ ಭಾವ. ಅವನು ಯಾವಾಗಲೂ ಅವನು ಭಾವಶಬ್ದ ವಾಚ್ಯನಾಗಿರ್ತಕ್ಕಂಥವನು, ಯಾವಾಗಲೂ ಒಂದೇ ರೀತಿಯಾಗಿ ಇರತಕ್ಕಂಥವನು. ಹೀಗೆ ಸ್ವ ಮತ್ತು ಭಾವ ಎರಡೂ ಶಬ್ದಗಳನ್ನು ಹೇಳಿದರೆ ಮಾತ್ರ ಅಲ್ಲಿ ಜೀವ ಅಂತ ಅರ್ಥ ಬರುತ್ತೆ. ಅದಕ್ಕೋಸ್ಕರವಾಗಿ ಸ್ವಭಾವ ಅಂತ ಎರಡೂ ಪದಗಳನ್ನು ಪ್ರಯೋಗ ಮಾಡಿದ್ದಾನೆ ಕೃಷ್ಣ ಅಂತ ಇಲ್ಲಿ ರಾಯರಿಗೆ ಎರಡು ಶಬ್ದಗಳ ಒಂದು ಕೃತ್ಯವನ್ನು ಬಹಳ ಮನೋಜ್ಞವಾಗಿ ತಿಳಿಸ್ತಾರೆ. ಕಿಂ ಕರ್ಮ ಇತ್ಯಸ್ಯ ಉತ್ತರಂ, ಕಿಮಧ್ಯಾತ್ಮಕ್ಕೆ ಉತ್ತರ ಕೊಟ್ಟಾಗಾಯಿತು. ಅಧ್ಯಾತ್ಮ ಯಾವುದು ಅಂದರೆ ಒಂದು ಜೀವ ಮತ್ತು ಅವನಿಗೆ ಉಪಕಾರಕವಾಗಿರತಕ್ಕಂತಹ ಅಂತಃಕರಣ, ದೇಹೇಂದ್ರಿಯ ಅಂತಃಕರಣಾದಿಗಳು. ಕಿಂ ಕರ್ಮ, ಕರ್ಮ ಅಂದರೆ ಯಾವುದು? ಅದಕ್ಕೆ ಉತ್ತರವಾಗಿ ಹೇಳ್ತಾ ಇರೋದು ಭೂತ ಇತಿ. ಆ ಶ್ಲೋಕದಲ್ಲಿ ಉತ್ತರ ಪಾದ ಭೂತಭಾವೋದ್ಭವ ಕರಃ ವಿಸರ್ಗ ಕರ್ಮ ಸಂಹಿತಃ. ಕರ್ಮ ಅಂದರೆ ಯಾವುದು ಅಂದರೆ ಭೂತ ಭಾವ ಉದ್ಭವ ಕರಃ. ಭೂತ ಅಂದರೆ ಜೀವರು, ಭಾವ ಅಂದರೆ ಜಡ ಪದಾರ್ಥಗಳು. ಭೂತ ಜೀವರು, ಭಾವ ಜಡ ಪದಾರ್ಥಗಳು. ಇವೆರಡಕ್ಕೂ ಸಹ ಉದ್ಭವಕರಃ ಉತ್ಪತ್ತಿಯ ಕಾರಣ ಆಗಿರ್ತಕ್ಕಂಥವನು. ಜೀವರಿಗೆ ಜಡ ಪದಾರ್ಥಗಳಿಗೆ ಉದ್ಭವಕರಃ ಉತ್ಪತ್ತಿ ಕಾರಣವಾಗಿರುವಂಥದ್ದು ಯಾವುದು ಅಂದರೆ ವಿಸರ್ಗ. ಸರ್ಗ ಅಂದರೆ ಸೃಷ್ಟಿ, ವಿಸರ್ಗ ಅಂದರೆ ವಿಶೇಷ ರೀತಿಯಾದ ಸೃಷ್ಟಿ. ಅದು ಈಶ್ವರ ಮಾಡತಕ್ಕಂತಹ ಕ್ರಿಯೆ, ಈಶ್ವರನ ವ್ಯಾಪಾರ, ಈಶ್ವರ ಕರ್ತೃಕಃ ವ್ಯಾಪಾರ. ಅದನ್ನು ಕರ್ಮ. ಕರ್ಮ ಅಂದರೆ ಯಾವುದು ಅಂದರೆ ಜೀವ ಜಡರಿಗೆ ಉತ್ಪತ್ತಿ ಕಾರಣವಾಗಿರತಕ್ಕಂತಹ ನನ್ನ ಸೃಷ್ಟಿ ಕ್ರಿಯೆ ಇದೆಯಲ್ಲ, ಅದೇ ಕರ್ಮ.
ಭಗವಂತನನ್ನು ತಿಳ್ಕೊಳ್ಬೇಕು, ಜೀವನನ್ನು ತಿಳ್ಕೊಳ್ಬೇಕು. ಮೂರನೇದು ಕರ್ಮ. ಯಾವುದು? ಭಗವಂತನ ಸೃಷ್ಟಿ. ಭಗವಂತನ ಸೃಷ್ಟಿಯ ಮೂಲಕವಾಗಿ ಭಗವಂತನ ಮಹಿಮೆಯನ್ನು ತಿಳ್ಕೊಳ್ಬೇಕು. ಈ ಕರ್ಮ ಅಂದರೆ ಸೃಷ್ಟಿ ಅಂತ ಅರ್ಥ. ಕಿಂ ಕರ್ಮ ಇತ್ಯಸ್ಯ ಉತ್ತರಂ ಭೂತ ಇತ್ಯಾದಿ. ಭೂತ ಭಾವ ಉದ್ಭವ ಕರಹ. ಭೂತಾನಾಂ ಜೀವಾನಾಂ ಭಾವಾನಾಂ ಜಡಪದಾರ್ಥಾನಾಂ ಚ ಉದ್ಭವ ಕರಹ ಉತ್ಪತ್ತಿಕರಃ ವಿಸರ್ಗಃ ವಿಶೇಷೇಣ ಸರ್ಜನಂ. ಭೂತಾನಾಂ ಜೀವರ, ಭಾವಾನಾಂ ಜಡಪದಾರ್ಥಗಳ ಉದ್ಭವಕರಃ ಉತ್ಪತ್ತಿಗೆ ಕಾರಣವಾಗಿರುವಂಥದ್ದು. ಅದ್ಯಾವುದು? ಈಶ್ವರ ಕರ್ತೃಕಃ ವಿಸರ್ಗ. ಪರಮಾತ್ಮ ಕರ್ತೃಕವಾಗಿರತಕ್ಕಂತಹ ವಿಸರ್ಗ, ವಿಶೇಷೇಣ ಸರ್ಜನ, ಸೃಷ್ಟಿ. ಅದು ಇಲ್ಲಿ ಕರ್ಮ ಅಂದರೆ ಕರ್ಮಶಬ್ದಿತವಾಗಿರುವಂಥದ್ದು. ಹೀಗೆ ಮೂರು ಪ್ರಶ್ನೆಗಳಿಗೆ ಬ್ರಹ್ಮ ಅಂದರೆ ಏನು, ಅಧ್ಯಾತ್ಮ ಅಂದರೆ ಯಾವುದು, ಕರ್ಮ ಅಂದರೆ ಯಾವುದು, ಕಿಂ ತದ್ ಬ್ರಹ್ಮ ಕಿಮಧ್ಯಾತ್ಮಂ ಕಿಂ ಕರ್ಮ ಪುರುಷೋತ್ತಮ, ಈ ಮೂರು ಪ್ರಶ್ನೆಗಳಿಗೆ ಕೃಷ್ಣ ಇಲ್ಲಿ ಉತ್ತರವನ್ನು ಕೊಟ್ಟಾಗಾಯಿತು. ಇನ್ನು ಮುಂದೆ ಅವನ ಮುಂದಿನ ಪ್ರಶ್ನೆ, ಅಧಿಭೂತಂ ಚ ಕಿಂ ಪ್ರೋಕ್ತಂ ಅಧಿದೈವಂ ಕಿಮುಚ್ಯತೆ. ಅಧಿಭೂತ ಅಂದರೆ ಯಾವುದು, ಅಧಿದೈವ ಅಂದರೆ ಯಾವುದು, ಅಧಿಯಜ್ಞ ಅಂದರೆ ಯಾವುದು? ಅಧಿಭೂತ, ಅಧಿದೈವ, ಅಧಿಯಜ್ಞ. ಆ ಪ್ರಶ್ನೆ ಮುಂದೆ ಕೇಳಿಕೊಟ್ಟಿದ್ದಾನೆ. ಮೂರು ಪ್ರಶ್ನೆಗಳಿಗೆ ಉತ್ತರ ಸಿಕ್ತು. ಬ್ರಹ್ಮನ ಸ್ವರೂಪ ಏನು, ಅಧ್ಯಾತ್ಮ ಯಾವುದು, ಕರ್ಮ ಯಾವುದು ಎಂಬ ಮೂರು ಪ್ರಶ್ನೆಗಳಿಗೆ ಕೃಷ್ಣ ಉತ್ತರ ಕೊಟ್ಟ. ಇನ್ನು ಅಧಿಭೂತದ ಸ್ವರೂಪವೇನು, ಅಧಿದೈವದ ಸ್ವರೂಪ ಏನು, ಈ ದೇಹದಲ್ಲಿ ಅಧಿಯಜ್ಞ ಯಾರು, ಪರಮಾತ್ಮ ಹೇಗೆ ಅಧಿಯಜ್ಞ, ಅವೆಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಾ ಹೋಗ್ತಾನೆ ಮುಂದಿನ ಶ್ಲೋಕಗಳಲ್ಲಿ. ಅಧಿಭೂತಂ ಕ್ಷರೋ ಭಾವ ಪುರುಷಶ್ಚಾಧಿದೈವತಂ ಅಧಿಯಜ್ಞೋ ಹಮೇ ಮಾತ್ರ ದೇಹೇ ದೇಹ ಭೃತಾಂ ವರ. ಅಧಿಭೂತ, ಅಧಿಭೂತ ಅಂದರೆ ಜೀವಿಗಳಿಗೆ ಉಪಕಾರಿಯಾದ ವಿಷಯ ಪದಾರ್ಥಗಳು ಅಧಿಭೂತ. ದೇಹಭೃತಾಂ ವರ ಅಂತ ವಿಶೇಷಣ ಇದೆ ಇಲ್ಲಿ. ದೇಹಭೃತಾಂ, ದೇಹಧಾರಿಗಳಲ್ಲಿ ವರ, ಶ್ರೇಷ್ಠನಾಗಿರತಕ್ಕಂತಹ ಅರ್ಜುನನೇ ಅಂತ ಅವನನ್ನು ಕುರಿತು ಸಂಬೋಧನೆ. ಅಧಿಭೂತ ಅಂದರೆ ಭೂತಾನಿ ಅಧಿಕೃತ್ಯ ಅಧಿಭೂತಂ, ಭೂತಾನಿ ಅಧಿಕೃತ್ಯ ಯತ್ ತತ್ ಅಧಿಭೂತಂ. ಭೂತಗಳನ್ನು ಅರ್ಥಾತ್ ಶರೀರ ಸಹಿತರಾಗಿರತಕ್ಕಂತಹ ಜೀವರನ್ನು ಕುರಿತು, ಅಂದರೆ ಅವರ ಉಪಕಾರಕ್ಕಾಗಿ ಯಾವುದಿದೆಯೋ ಅದು ಭೂತ. ಭೂತಾನಿ ಸಶರೀರಾನ್ ಜೀವಾನ್ ಅಧಿಕೃತ ಯತ್ತತ್ ಅಧಿಭೂತಂ. ಅಧಿಭೂತ ಅಂದರೆ ಭೂತಾನಿ ಅಧಿಕೃತ್ಯ ಯತ್ ತತ್ ಅಧಿಭೂತಂ, ಶರೀರ ಸಹಿತರಾಗಿರತಕ್ಕಂತಹ ಜೀವರನ್ನು ಕುರಿತು ಅರ್ಥಾತ್ ಅವರ ಉಪಕಾರಕ್ಕಾಗಿ ಯಾವುದಿದೆಯೋ ಅದು ಭೂತ. ಅಧಿಭೂತಂ ಕ್ಷರಃ ಭಾವಃ ಪುರುಷಶ್ಚ ಅಧಿದೈವತಂ. ಕ್ಷರ ಅಂದರೆ ಏನು? ಕ್ಷರ ಅಂದರೆ ಕ್ಷರೋ ಭಾವಃ ವಿನಾಶಿ ಕಾರ್ಯ ಪದಾರ್ಥ. ಈ ಕ್ಷರ ಅಂದರೆ ನಾಶವಾಗುವಂಥದ್ದು, ವಿನಾಶಿಯಾಗಿರತಕ್ಕಂತಹ ಭಾವ. ಕ್ಷರೋಭಾವ ವಿನಾಶಿಯಾಗಿರತಕ್ಕಂತಹ ಭಾವ, ಅರ್ಥಾತ್ ಜನ್ಯವಾಗಿರತಕ್ಕಂತಹ ಪದಾರ್ಥ, ಜನ್ಯ ಪದಾರ್ಥ. ಜನ್ಯ ಪದಾರ್ಥಕ್ಕೆ ಕ್ಷರಃ ಭಾವ ಅಂತ ಹೇಳ್ತಾ ಇದ್ರು. ಕ್ಷರೋಭಾವ. ಪುರುಷಶ್ಚ ಅಧಿದೈವತಂ. ಪುರುಷ, ಪುರುಷ ಅಂದರೆ ಜೀವ. ಪುರಿಶಯನಾತ್ ಪುರುಷಃ ಜೀವಃ. ಪುರಿಶಯನಾತ್, ಪುರಿ ಅಂದರೆ ಈ ದೇಹದಲ್ಲಿ, ಈ ದೇಹದಲ್ಲಿ ಶಯನಾತ್, ಈ ದೇಹದಲ್ಲಿ ಇರ್ತಕ್ಕಂತಹ ವ್ಯಕ್ತಿ
ಆದ್ದರಿಂದ ಅವನು ಪುರುಷ. ಅಧಿಭೂತ ಅಂದರೆ ಶರೀರ ಸಹಿತರಾಗಿರತಕ್ಕಂತಹ ಜೀವರನ್ನು ಕುರಿತು ಯಾವುದಿದೆಯೋ ಅದು ಅಧಿಭೂತ. ಕ್ಷರೋಭಾವ ಅಂದರೆ ನಾಶ ಹೊಂದತಕ್ಕಂತಹ ಮತ್ತು ಹುಟ್ಟತಕ್ಕಂತಹ ಪ್ರತಿವ್ಯಾಧಿ ಪದಾರ್ಥಗಳು, ಇವೆಲ್ಲವೂ ಕೂಡ ಅಧಿಭೂತದಲ್ಲಿ ಸೇರಿವೆ. ಪ್ರಕೃತಿ ತತ್ವ ಕೂಡ ಅದು ಜೀವರಿಗೆ ಉಪಕಾರ ಮಾಡುವುದರಿಂದ ಇವೆಲ್ಲವೂ ಅಧಿಭೂತದಲ್ಲಿಯೇ ಸೇರಿದೆ. ಅಧಿಭೂತ ಅಂದರೆ ಜೀವರಿಗೆ ಸಂಬಂಧಪಟ್ಟದ್ದು, ಜೀವರಿಗೆ ಯಾವುದು ಉಪಕಾರಿಯಾಗಿದೆಯೋ ಅವೆಲ್ಲವೂ. ಯಾವುದು ಅಂದರೆ ಕ್ಷರೋಭಾವ, ಕ್ಷರವಾಗಿರತಕ್ಕಂತಹ ಭಾವ, ನಾಶ ಹೊಂದತಕ್ಕಂತಹ ಹುಟ್ಟತಕ್ಕಂತಹ ಪೃಥ್ವಿವ್ಯಾಧಿಗಳು, ಅರ್ಥಾತ್ ಪ್ರಕೃತಿ ತತ್ವ ಇದು ಕೂಡ ಜೀವರಿಗೆ ಉಪಕಾರ ಮಾಡುವುದರಿಂದ ಅದು ಅಧಿಭೂತದಲ್ಲಿ ಸೇರಿದೆ. ಅದಕ್ಕೂ ನಾಶ ಇದೆ ನೋಡಿ, ಅನ್ಯಥಾ ಭಾವರೂಪವಾಗಿರ್ತಕ್ಕಂತಹ ನಾಶ. ಪ್ರಕೃತಿಗೆ ಅನ್ಯಥಾ ಭಾವರೂಪವಾಗಿರ್ತಕ್ಕಂತಹ ನಾಶ ಇದೆ. ಪ್ರಕೃತಿ ಒಂದೇ ಥರ ಇರಲ್ಲ, ಅದು ಬದಲಾಗ್ತಾ ಇರ್ತದೆ. ಈಗ ಹಾಲು ಮೊಸರಾದ ಹಾಗೆ ಪ್ರಕೃತಿ ಅನ್ನೋದು ಅದು ವಿಕಾರಗೊಳ್ತಾ ಇರ್ತದೆ. ಹಾಗೆ ಅನ್ಯಥಾ ಭಾವರೂಪವಾಗಿರ್ತಕ್ಕಂತಹ ನಾಶ ಅಥವಾ ಪರಿಣಾಮ ಇದು ಇರುವುದರಿಂದಾಗಿ ಅದನ್ನು ಕ್ಷರಭಾವ ಅಂತ ಹೇಳ್ತಾರೆ. ಹಾಗಾಗಿ ಪ್ರಕೃತಿಗೂ ಉತ್ಪತ್ತಿ ಲಯವನ್ನು ಹೇಳಿದ್ದಾರೆ. ಹೀಗೆ ಈ ಸತ್ವರಜಸ್ತಮೋ ಗುಣಾತ್ಮಕವಾಗಿರತಕ್ಕಂತಹ ಪ್ರಕೃತಿಯೂ ಕೂಡ ಅದು ಅಧಿಭೂತದಲ್ಲಿಯೇ ಸೇರ್ತದೆ. ಇನ್ನು ಸಕಲ ದೇಹಗಳಲ್ಲಿಯೂ ಈ ಪುರುಷ ಜೀವ ಇರುವುದರಿಂದ ಪುರುಷಯನಾತ್ ಪುರುಷ ಜೀವ ಸಚ ಸಂಕರ್ಷಣ ಬ್ರಹ್ಮಾವಾ ಸಹ ಸರ್ವದೇವಾನ್ ಅಧಿಕೃತ್ಯ ತತ್ಪತಿ ಇತಿ ಅಧಿದೈವತಂ. ಅಧಿದೈವತ ಅಂದರೆ ಯಾವುದು ಅಂತ ಹೇಳ್ತಾ ಇರೋದು. ಅಧಿದೈವತ ಅಂದರೆ ಈ ಸಕಲ ದೇಹಗಳಲ್ಲಿ ಇರತಕ್ಕಂತಹ ಯಾರು? ಪುರುಷ, ಜೀವ. ಅಂದರೆ ಸರ್ವಜೀವರಿಗೂ ಅಭಿಮಾನಿಯಾಗಿರ್ತಕ್ಕಂಥವರು ಶೇಷದೇವರು ಹಾಗೂ ಚತುರ್ಮುಖ ಬ್ರಹ್ಮದೇವರು. ಇವರು ಸರ್ವಜೀವರ ಅಭಿಮಾನಿ. ಸರ್ವಜೀವರ ಅಭಿಮಾನಿಯಾಗಿರ್ತಕ್ಕಂತಹ ಶೇಷದೇವರು ಬ್ರಹ್ಮದೇವರು ಇವರು ಪುರುಷ, ಎಲ್ಲರ ದೇಹಗಳಲ್ಲಿಯೂ ಇರ್ತಾರೆ. ಇವರಿಬ್ಬರು ಎಲ್ಲ ದೇವತೆಗಳ ಪ್ರತಿನಿಧಿಯಾಗಿದ್ದಾರೆ, ಅರ್ಥಾತ್ ಎಲ್ಲ ದೇವತೆಗಳಿಗೂ ಒಡೆಯರಾಗಿದ್ದಾರೆ. ಅಥವಾ ಇವರು ಪ್ರಧಾನರಾಗಿ ಪ್ರತಿಪಾದ್ಯರಾಗಿದ್ದಾರೆ. ಆದ ಕಾರಣಕ್ಕೆ ಇವರನ್ನು ಅಧಿದೈವತ ಅಂತ ಹೇಳುದು. ಹಾಗಾದರೆ ಅಧಿದೈವತ ಅಂದರೆ ಅಧಿದೈವ ಯಾವುದು, ಅಧಿಭೂತ ಯಾವುದು ಅನ್ನೋದಕ್ಕೆ ಉತ್ತರ ಕೊಟ್ಟಾಗಾಯಿತು. ಅಧಿಭೂತ ಅಂದರೆ ದೇಹ ಸಹಿತರಾಗಿರ್ತಕ್ಕಂತಹ ಜೀವರನ್ನು ಉದ್ದೇಶಿಸಿ ಅವರಿಗೆ ಉಪಕಾರಿಯಾಗಿರ್ತಕ್ಕಂತಹ ವಿನಾಶಿಯಾಗಿರ್ತಕ್ಕಂತಹ ಭಾವ ಪದಾರ್ಥ, ಪ್ರಕೃತಿಯ ಎಲ್ಲ ವಿಕಾರ ಹೊಂದುವ ಪದಾರ್ಥಗಳು ಅವೆಲ್ಲವೂ ಕೂಡ ಅಧಿಭೂತ ಅಂತ ಹೇಳಿದಾಗಾಯಿತು. ಅಧಿದೈವ ಯಾವುದು ಅಂದರೆ ಪುರುಷಶ್ಚ ಅಧಿದೈವತಂ. ಪುರುಷಶ್ಚ ಅಧಿದೈವತಂ. ಅಧಿದೈವತ ಯಾವುದು ಅಂದರೆ ಪುರುಷ. ಯಾರು ಪುರುಷ? ಪುರುಷೇತೇ ಇತಿ ಪುರುಷ. ಅಧಿದೈವತ ಅಂದರೆ ಎಲ್ಲ ದೇವತೆಗಳನ್ನು ಸಂಬಂಧಿಸಿರುವಂಥದ್ದು ಅಥವಾ ಎಲ್ಲ ದೇವತೆಗಳಿಗೂ ಸ್ವಾಮಿಯಾಗಿರುವಂಥದ್ದು ಅಥವಾ ದೇವತಾ ಪ್ರಕರಣದಲ್ಲಿ ಮುಖ್ಯವಾಗಿ ಪ್ರತಿಪಾದ್ಯವಾಗಿರುವಂಥದ್ದು ಅದು ವಸ್ತು ಯಾವುದು ಅಂದರೆ ಅದು ಶೇಷ, ಅರ್ಥಾತ್ ಸಂಕರ್ಷಣ, ಜೀವ ಅಭಿಮಾನಿಯಾಗಿರ್ತಕ್ಕಂತಹ ಸಂಕರ್ಷಣ ಹಾಗೂ ಬ್ರಹ್ಮ. ಪುರುಷಶ್ಚ ಅಧಿದೈವತಂ. ಪುರುಷ ಅಂದರೆ ಎಲ್ಲ ಜೀವರಲ್ಲಿಯೂ ಸಕಲ ದೇಹಗಳಲ್ಲಿಯೂ ಇರತಕ್ಕಂತಹ ಪುರುಷ ಜೀವ ಅಂದರೆ ಸರ್ವ ಜೀವಾಭಿಮಾನಿಯಾಗಿರತಕ್ಕಂತಹ ಸಂಕರ್ಷಣ ಹಾಗೂ ಚತುರ್ಮುಖ ಬ್ರಹ್ಮ. ಇವರು ಸಕಲ ದೇವತೆಗಳ ಪ್ರತಿನಿಧಿಯಾದ್ದರಿಂದ ಎಲ್ಲ ದೇಹಗಳಲ್ಲಿ ಇರುವುದರಿಂದ ಎಲ್ಲ ಜೀವರಿಗೂ ಅಭಿಮಾನಿಯಾದ್ದರಿಂದ ಇವರು ಅಧಿದೈವತ. ಸಂಕರ್ಷಣ ಹಾಗೂ ಬ್ರಹ್ಮ ಇವರು ಅಧಿದೈವತ. ಯಾಕೆ ಅಂದರೆ ಇವರು
ಸಕಲರ ದೇಹಗಳಲ್ಲಿಯೂ ಇದ್ದಾರೆ ಒಂದು ಕಾರಣ, ಸಕಲ ಜೀವರಿಗೆ ಅಭಿಮಾನಿಯಾಗಿದ್ದಾರೆ, ಮತ್ತು ಎಲ್ಲ ದೇವತೆಗಳ ಪ್ರತಿನಿಧಿ ಅಂದರೆ ಅವರಿಗೆ ಒಡೆಯರಾಗಿದ್ದಾರೆ ಎಂಬ ಕಾರಣಕ್ಕೆ ಅಧಿದೈವತ. ಅಧಿದೈವತ ಅಂದರೆ ಹಾಗಾದರೆ ಸಂಕರ್ಷಣ ಹಾಗೂ ಬ್ರಹ್ಮದೇವರು ಅಂತ ಅರ್ಥ. ಪುರುಷಶ್ಚ ಅಧಿದೈವತಂ. ಪುರುಷಶ್ಚ ಅಂದರೆ ಪುರುಷೇತೆ ಇತಿ ಪುರುಷ, ಅರ್ಥಾತ್ ಪ್ರತಿಯೊಬ್ಬರ ದೇಹದಲ್ಲಿಯೂ ಇರತಕ್ಕಂತಹ, ಸರ್ವರ ದೇಹಗಳಲ್ಲಿಯೂ ಇರತಕ್ಕಂತಹ, ಸರ್ವ ದೇವತೆಗಳಿಗೆ ಇವರು ಪ್ರಧಾನರಾಗಿರತಕ್ಕಂತಹ, ಸರ್ವ ಜೀವರಿಗೂ ಅಭಿಮಾನಿಯಾದ್ದರಿಂದ ಈ ಶೇಷದೇವರು ಸಂಕರ್ಷಣ, ಜೀವರ ಅಭಿಮಾನಿ ಸಂಕರ್ಷಣ ಅಥವಾ ಬ್ರಹ್ಮ ಅಂತ ತಿಳ್ಕೊಳ್ಬೇಕು ಅಂತ ಇದರ ಅರ್ಥ. ಅದನ್ನೇ ಇಲ್ಲಿ ವಿವೃತ್ತಿಯಲ್ಲಿ ವಿವರಿಸ್ತಾರೆ. ಅಧಿಭೂತಂಚ ಕಿಂ ಇತ್ಯಸ್ಯ ಉತ್ತರಂ ಅಧಿಭೂತಮಿತಿ. ಭೂತಾನಿ ಸದೇಹಾನ್ ಜೀವಾನ್ ಅಧಿಕೃತ್ಯ ತದುಪಕಾರಿತ್ವೇನ ವರ್ತಮಾನಂ ವಸ್ತು. ಭೂತಾನಿ ದೇಹ ಸಹಿತವಾಗಿರತಕ್ಕಂತಹ ಯಾವ್ಯಾವ ಜೀವರಿದ್ದಾರೆ ಅವರಿಗೆಲ್ಲ ಉಪಕಾರಿತ್ವೇನ, ಉಪಕಾರ ಮಾಡುವುದರಿಂದಾಗಿ, ಉಪಕಾರ ಮಾಡುವ ದೃಷ್ಟಿಯಿಂದಾಗಿ ಇರತಕ್ಕಂತಹ ವಸ್ತು ಯಾವುದದು? ಅದು ಅಧಿಭೂತ. ಯಾವುದದು ಅಂದರೆ ಕ್ಷರ ಭಾವ ವಿನಾಶಿ ಭಾವ ಕಾರ್ಯಭೂತ ಪದಾರ್ಥ. ಭಾವ ಅಂದ್ರೇನು? ಇಲ್ಲಿ ಭವತಿ ಅಂದರೆ ಉತ್ಪದ್ಯತೆ. ಹಿಂದೆ ಅರ್ಥ ಮಾಡಿದ್ದು ಭವತಿ ಅಂದರೆ ಶಾಶ್ವತವಾಗಿ ಇರ್ತದೆ, ಯಾವುದೇ ವಿಕಾರ ಇಲ್ಲ ಅಂತ. ಈಗ ಅರ್ಥ ಮಾಡ್ತಾ ಇರೋದು ಭವತಿ ಅಂದರೆ ಉತ್ಪದ್ಯತೆ. ಉತ್ಪದ್ಯತೆ ಇತಿ ವ್ಯುತ್ಪತ್ತೇ, ಹುಟ್ಟುವಂಥದ್ದು. ಯಾವಾಗಲೂ ಪ್ರಕೃತಿಜನ್ಯವಾಗಿರತಕ್ಕಂತಹ ವಸ್ತುಗಳು ಅವೆಲ್ಲ ವಿನಾಶಿ, ನಾಶ ಹೊಂದುವಂಥದ್ದು. ಕ್ಷರ ನಾಶ ಅಂದರೆ ನಾಶ ಹೊಂದುವಂಥದ್ದು. ಅಂತಹ ಕ್ಷರ ಭಾವ ಅರ್ಥಾತ್ ವಿನಾಶಿಯಾಗಿರತಕ್ಕಂತಹ ಭಾವ, ಅರ್ಥಾತ್ ಕಾರ್ಯರೂಪವಾಗಿರ್ತಕ್ಕಂತಹ ಪ್ರಕೃತಿಯ ಕಾರ್ಯಭೂತವಾಗಿರ್ತಕ್ಕಂತಹ ಪದಾರ್ಥ ಅದು ಏನೋ ಅಧಿಭೂತ. ಅಧಿದೈವಂ ಕಿಂ ಇತ್ಯಸ್ಯ ಉತ್ತರಂ. ಕಿಂ ಅಧಿದೈವಂ, ಅಧಿದೈವ ಯಾವುದು ಎಂಬ ಪ್ರಶ್ನೆಗೆ ಉತ್ತರ ಹೇಳ್ತಾ ಇದ್ದಾನೆ ಕೃಷ್ಣ. ಪುರುಷಶ್ಚ ಅಧಿದೈವತಂ. ಅಧಿದೈವತಂ ದೇವತಾನಿ ಸರ್ವದೇವಾನ್ ಅಧಿಕೃತ್ಯ ತತ್ ಸ್ವಾಮಿತ್ವೇನ ವಾ ದೇವತಾ ಪ್ರಕರಣೆ ಮುಖ್ಯತೆಯ ಪ್ರತಿಪಾದ್ಯತ್ವೇನ ವಾ ವರ್ತಮಾನಂಚ ಕಿಮಿತಿ ಪೃಷ್ಟಂ ವಸ್ತು ಪುರುಷಃ ಪುರಿ ದೇಹೇ ಶೇತೆ ತಿಷ್ಠತೀತಿ ಪುರುಷಃ ಜೀವಃ ಸ ಚ ಸರ್ವಜೀವಾಭಿಮಾನಿ ಸಂಕರ್ಷಣಃ ಬ್ರಹ್ಮ ವಾ ಇತಿ ಜ್ಞೇಯಃ. ಅಧಿದೈವ ಯಾವುದು ಅನ್ನೋದಕ್ಕೆ ಉತ್ತರ ಕೊಡ್ತಾ ಇದ್ದಾನೆ. ಅಧಿದೈವತಂ ಅಂದ್ರೇನು? ದೈವತಾನಿ ಅಧಿಕೃತ್ಯ. ದೈವತಾನಿ ಅಂದರೆ ಎಲ್ಲ ದೇವತೆಗಳು. ಸರ್ವಾನ್ ದೇವಾನ್, ಎಲ್ಲ ದೇವತೆಗಳನ್ನು ಅಧಿಕೃತ್ಯ, ಎಲ್ಲ ದೇವತೆಗಳ ಬಗ್ಗೆ, ಅರ್ಥಾತ್ ಎಲ್ಲ ದೇವತೆಗಳಿಗೂ ಸ್ವಾಮಿತ್ವೇನವಾ, ಎಲ್ಲ ದೇವರಿಗೂ ಇವರು ಸ್ವಾಮಿ, ಪ್ರಭು, ಪ್ರಧಾನ ಅಂತ ಆ ಅಭಿಪ್ರಾಯದಿಂದ, ಮತ್ತು ದೇವತಾ ಪ್ರಕರಣದಲ್ಲಿ ಮುಖ್ಯವಾಗಿ ಪ್ರತಿಪಾದನೆ ಮಾಡಿರುವಂಥದ್ದು ಈ ಸಂಕರ್ಷಣ ಮತ್ತು ಬ್ರಹ್ಮದೇವರಾದ್ದರಿಂದ ಪ್ರತಿಪಾದ್ಯತೆ ವರ್ತಮಾನಂ ಚ ಕಿಂ ಇತಿ ಪೃಷ್ಟಂ ವಸ್ತು. ಅಧಿದೈವತಂ ಅಂದರೆ ಯಾವುದು ಅಂತ ಕೇಳಿರ್ತಕ್ಕಂತಹ ವಸ್ತು ಅದು ಯಾವುದು ಅಂದರೆ ಪುರುಷಶ್ಚ ಅಧಿದೈವತಂ. ಪುರುಷ, ಪುರುಷ ಅಂದರೆ ಪುರುಷೇತೆ ಇತಿ ಪುರುಷಃ. ಪುರಿ ಅಂದರೆ ದೇಹೇ, ಪುರಿ ಅಂದರೆ ದೇಹ, ದೇಹದಲ್ಲಿ ಶೇತೆ ಯಾವಾಗಲೂ ಇರ್ತಾನೆ ಎಂಬ ಕಾರಣಕ್ಕೆ ಜೀವನಿಗೆ ಪುರುಷ ಅಂತ ಹೇಳುದು. ಅಂತಹ ಸಚ ಸರ್ವಜೀವಾಭಿಮಾನಿ ಸಂಕರ್ಷಣ, ಜೀವಾಭಿಮಾನಿಯಾಗಿರ್ತಕ್ಕಂತಹ ಸಂಕರ್ಷಣ ಅಥವಾ ಬ್ರಹ್ಮ ಜ್ಞೇಯ, ಬ್ರಹ್ಮವಾ ಜ್ಞೇಯ, ಚತುರ್ಗ ಬ್ರಹ್ಮ. ಹಾಗಾದರೆ ಅಧಿದೈವತ ಅಂದರೆ ಯಾರು ಅಂದರೆ ಸಂಕರ್ಷಣ ಅಥವಾ ಬ್ರಹ್ಮ ಅಂತ ಉತ್ತರ ಕೊಟ್ಟಾಗ ಆಯಿತು. ಇನ್ನು ಅಧಿಯಜ್ಞ ಯಾರು? ಅಸ್ಮಿನ್ ದೇಹೆ ಅಧಿಯಜ್ಞ ಕಃ ಇತ್ಯಸ್ಯ ಉತ್ತರಂ ಅಧಿಯಜ್ಞೋ ಅಹಮೇವ ಇತಿ. ಅಧಿಯಜ್ಞ ಯಾರು ಅಂದರೆ ನಾನೇ ಅಂತ ಹೇಳ್ತಾ ಇದ್ರು. ಪ್ರಾಗುಕ್ತ ದಿಶಾ ಅಧಿಯಜ್ಞ ಇತಿ ಪ್ರಾದಿಸಮಾಸಃ. ಅಧಿಷ್ಠಿತ ಯಜ್ಞ ಅನೇನ ಇತಿ ಬಹುರೀಹಿರ್ವ. ಅಧಿಯಜ್ಞ ಅಂದರೆ ಏನು? ಅಧಿಯಜ್ಞ ಅಧಿಯಜ್ಞೋಹಂ, ಈ ದೇಹದಲ್ಲಿ ಅಧಿಯಜ್ಞ ಯಾರು ಅಂದರೆ ನಾನೇ ಅಂತ ಹೇಳಿದ. ಅಧಿಯಜ್ಞ ಇದು ಪ್ರಾದಿ ಸಮಾಸ ಅಥವಾ
ಅಧಿಷ್ಠಿತ ಯಜ್ಞ ಅನೇನ ಅಂತ ವಿಗ್ರಹ ಮಾಡಿ ಬಹುವ್ರೀಹಿ ಸಮಾಸ ಮಾಡಬೇಕು. ಅರ್ಥಾತ್ ಈ ಯಜ್ಞಕ್ಕೆ ನಾನು ಪ್ರೇರಕ. ಜೀವನ ಈ ಲೌಕಿಕವಾಗಿರ್ತಕ್ಕಂತಹ ದೇಹದಲ್ಲಿ ಯಜ್ಞಕ್ಕೆ ಪ್ರೇರಕನಾಗಿರ್ತಕ್ಕಂಥನು ನಾನೇ ಆಗಿದ್ದೇನೆ. ಆದ್ದರಿಂದ ನಾನೇ ಅಧಿಯಜ್ಞ. ಅಧಿಯಜ್ಞ ಪುಲ್ಲಿಂಗ ಶಬ್ದ. ಇದು ಅವಿಭಾವ ಹೇಗಾಗತ್ತೆ ಅಂದರೆ ಅದಕ್ಕೆ ಅವಿಭಾವ ಸಮಾಸ ಅಲ್ಲ, ಇದು ಪ್ರಾದಿ ಸಮಾಸ. ಪ್ರಾದಿ ಸಮಾಸ ಅಂತ ಕೆಲವು ಸಮಾಸಗಳಿವೆ. ಆ ಪ್ರಾದಿ ಸಮಾಸದಂತೆ ಇಟ್ಕೊಳ್ಬೇಕು ಅಂತ. ಮೊದಲಾದ ಉಪಸರ್ಗಗಳು ಸುಬಂತ ಶಬ್ದಗಳೊಂದಿಗೆ ಸಮಾಸವಾದಾಗ ಅವುಗಳಿಗೆ ಪ್ರಾದಿ ಸಮಾಸ ಅಂತ ಹೇಳ್ತಾರೆ. ಅಂತಹ ಸಮಾಸ ಅಂತನೋ ಅಥವಾ ಬಹುವ್ರೀಹಿ ಸಮಾಸ. ಅಧಿಷ್ಠಿತ ಯಜ್ಞ ಅನೇನ ಇತಿ ಅಧಿಯಜ್ಞ ಅಂತ ಬಹುವ್ರೀಹಿ ಸಮಾಸವನ್ನು ಮಾಡಿಕೊಂಡ್ರೆ ಅರ್ಥ ಏನು ಬರುತ್ತೆ ಅಂದರೆ ಯಜ್ಞಕ್ಕೆ ನಾನು ಅಧಿಷ್ಠಾತ, ಅಂದರೆ ಯಜ್ಞಕ್ಕೆ ನಾನು ಪ್ರೇರಕ ಅಂತ. ಹಾಗಾದರೆ ಅಧಿಯಜ್ಞ ಯಾರು ಅಂದರೆ ನಾನೇ ಅಂತ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ. ಈ ಅಧಿಯಜ್ಞ ಎಂಬಲ್ಲಿ ಇಲ್ಲಿ ಏನು ಹೇಳಿದ, ಅಲ್ಲಿ ಉತ್ತರ ಕೊಡುವಾಗ ಅಧಿಯಜ್ಞೋಹಮೇವಾತ್ರ. ಅತ್ರ ಅಂದರೆ ಇಲ್ಲಿ, ದೇಹ ಅಂದರೆ ದೇಹದಲ್ಲಿ, ನಾನು ಅಧಿಯಜ್ಞ. ಅತ್ರ ಪದ ಯಾಕೆ, ದೇಹ ಪದ ಯಾಕೆ? ಈ ಪದಗಳು ಬೇಕಿಲ್ಲ. ಕೇಳಿದ್ದೇನು ಅಧಿಯಜ್ಞ ಯಾರು ಅಂತ, ಅಧಿಯಜ್ಞ ನಾನು ಅಂತ ಹೇಳಿದರೆ ಮುಗೀತು. ಅತ್ರ ಈ ಪದ ಯಾಕೆ, ದೇಹೇ ದೇಹ ಎಂಬ ಪದ ಯಾಕೆ ಎಂಬ ಪ್ರಶ್ನೆ ಬರ್ತದೆ. ಈ ಅತ್ರ ಅಂದರೆ ಈ ದೇಹದಲ್ಲಿ, ದೇಹ ಅಂತ ಉಂಟಲ್ಲಿ, ಅತ್ರ ಇಲ್ಲಿ, ದೇಹೆ ಈ ದೇಹದಲ್ಲಿ ಯಜ್ಞಗಳಿಗೆ ನಾನು ಪ್ರೇರಕನಾಗಿದ್ದೇನೆ, ನಾನೇ ಯಜ್ಞಫಲ ಭೋಕ್ತೃನಾಗಿದ್ದೇನೆ, ಆದ್ದರಿಂದ ನಾನೇ ಅಧಿಯಜ್ಞನಾಗಿದ್ದೇನೆ ಅಂತ ಕೃಷ್ಣ ಹೇಳ್ತಿದ್ದಾನೆ. ಇಲ್ಲಿ ಅಧಿಯಜ್ಞೋಹಂ, ನಾನೇ ಅಧಿಯಜ್ಞ ಅಂತ ಅಷ್ಟು ಹೇಳಿ ಸಾಕಿತ್ತು. ಅತ್ರ ದೇಹೆ ಅಂತ ಈ ಎರಡು ಪದಗಳನ್ನು ಯಾಕೆ ಕೃಷ್ಣ ಹೇಳಿದ ಅಂತ ಪ್ರಶ್ನೆ ಬರುತ್ತೆ. ಶಬ್ದಗಳನ್ನು ಕೃಷ್ಣ ಯಾಕೆ ಬಳಸ್ಕೊಂಡಿದ್ದಾನೆ ಅದನ್ನು ಭಾಷೆಯಲ್ಲಿಯೂ ಆಚಾರ್ಯರು ವಿವರಿಸ್ತಾರೆ. ಅಧಿಭೂತಂ ಕ್ಷರೋಭಾವ ಪುರುಷಶ್ಚ ಅಧಿದೈವತಂ ಅಧಿಯಜ್ಞೋ ಅಹಮೇವಾತ್ರ ದೇಹೇ ದೇಹ ಭೃತಾಂಬರ. ಈ ಶ್ಲೋಕದಲ್ಲಿ ನಾವು ನಿನ್ನೆ ನೋಡಿದ ಅರ್ಥ ಏನಂದರೆ, ಅಧಿಭೂತ ಅಂದರೆ ಎಲ್ಲ ಜೀವಿಗಳಿಗೆ ಉಪಕಾರಿಯಾದ ವಿಷಯ ಪದಾರ್ಥಗಳೇ ಅಧಿಭೂತ. ದೇವತೆಗಳಲ್ಲಿ ಒಡೆಯನಾದ್ದರಿಂದ ದೇವತಾ ಪ್ರಕರಣದಲ್ಲಿ ಮುಖ್ಯವಾಗಿ ವರ್ಣಿತನಾಗಿರುವುದರಿಂದ ಸರ್ವಜೀವಾಭಿಮಾನಿಗಳಾದ ಶೇಷ ಚತುರ್ಮುಖರು ಅಧಿದೈವತ. ಈ ದೇಹಿಗಳ ದೇಹದಲ್ಲಿದ್ದು ಸರ್ವಯಜ್ಞ ಪ್ರೇರಕ ಹಾಗೂ ಭೋಕ್ತನಾಗಿರತಕ್ಕಂತಹ ನಾನೇ ಅಧಿಯಜ್ಞ ಅಂತ ಈ ಶ್ಲೋಕದ ಅರ್ಥವನ್ನು ನಾವು ನೋಡಿದ್ದೇವೆ. ಅಧಿಭೂತ, ಅಧಿದೈವತ, ಅಧಿಯಜ್ಞ ಈ ಮೂರು ಶಬ್ದಗಳ ಅರ್ಥವನ್ನು ಹೇಳಿ ಅಧಿಯಜ್ಞ ನಾನೇ ಅಂತ ಕೃಷ್ಣ ಹೇಳಿದ. ಇದರ ಮೇಲೆ ಒಂದು ಪ್ರಶ್ನೆ ಏನು ಅಂದರೆ, ಇಲ್ಲಿ ಅತ್ರ ದೇಹೇ ಅಂತ ಯಾಕೆ? ದೇಹ ಅಂದರೆ ಪರಮಾತ್ಮನ ದೇಹ ಅಲ್ಲ ಅಂತ ತಿಳಿಸಲಿಕ್ಕೋಸ್ಕರವಾಗಿ ಅತ್ರ ಅಂತ ವಿಶೇಷಣ ಕೊಟ್ಟಿದ್ದಾರೆ. ಅತ್ರ ದೇಹೆ ಅಂದರೆ ನಮ್ಮ ಈ ಲೌಕಿಕ ದೇಹದಲ್ಲಿ ಅಂತ ಅರ್ಥ. ಅತ್ರ ದೇಹೆ ಲೌಕಿಕವಾದ ದೇಹದಲ್ಲಿ ಅಂತ. ಪರಮಾತ್ಮನ ದೇಹ ಅದು ಅಲೌಕಿಕವಾಗಿರುವಂಥದ್ದು. ಅವನ ದೇಹದಲ್ಲಿ ಶ್ರೀಹರಿ ದೇಹಕ್ಕಿಂತ ಬೇರೆಯಾಗಿ ನಿಯಾಮಕನಾಗಿ ಇಲ್ಲ ಅಲ್ಲಿ. ಆದ್ದರಿಂದ ಆ ರೂಪ ಅಧಿಯಜ್ಞ ಅಲ್ಲ. ನಮ್ಮ ಈ ದೇಹಗಳಲ್ಲಿ ನಿಯಾಮಕನಾಗಿರತಕ್ಕಂತಹ ಭಗವದ್ ರೂಪ ಮಾತ್ರ ಅಧಿಯಜ್ಞ. ಪ್ರಕೃತ ಗೀತಾವಾಕ್ಯದಲ್ಲಿ ಅಧಿಯಜ್ಞೋಹಂ ಅಂತ ಬಂದಿದೆ. ಕೃಷ್ಣ ಹೇಳ್ತಾ ಇರೋದು ನಾನು ಅಧಿಯಜ್ಞ.
ಹಿಂದೆ ಬ್ರಹ್ಮಾಹಂ ನಾನು ಬ್ರಹ್ಮ ಅಂತ ಹೇಳದೆ ಅಕ್ಷರಂ ಬ್ರಹ್ಮ ಪರಮಂ ಅಂತ ಹೇಳಿದ. ಅಕ್ಷರಂ ಬ್ರಹ್ಮ ಪರಮಂ, ಬ್ರಹ್ಮ ಯಾರು ಅಂದರೆ ನಾನೇ ಬ್ರಹ್ಮ ಅಂತ ಹೇಳಿಲ್ಲ. ಅಕ್ಷರಂ ಪರಮಂ ಬ್ರಹ್ಮ, ಪರಮ ಅಕ್ಷರ ಯಾರು ಅವನು ಬ್ರಹ್ಮ ಅಂತ ಹೇಳಿದ. ಇಲ್ಲಿ ಮಾತ್ರ ಅಧಿಯಜ್ಞೋಹಂ ನಾನು ಅಧಿಯಜ್ಞ ಅಂತ ಹೇಳ್ತಿದ್ದಾನೆ. ಅಲ್ಲಿ ಹೇಳಿದ ಭಗವಂತ, ಅಲ್ಲಿ ಹೇಳಿರ್ತಕ್ಕಂತಹ ಬ್ರಹ್ಮ ಭಗವಂತನಲ್ಲ, ವೇದಾದಿಗಳು ಅಂತ ಒಂದು ವಾದ ಇದೆ. ಆದರೆ ಅದು ಸರಿಯಲ್ಲ ಅಂತ. ಯಾಕೆಂದರೆ 7ನೇ ಅಧ್ಯಾಯದ ಕೊನೆಯಲ್ಲಿ ತೇ ಬ್ರಹ್ಮ ತದ್ವಿದುಹು ಅಂತ ಹೇಳಿ ಅದೇ ಬ್ರಹ್ಮನನ್ನ ಸಾಧಿಭೂತಾದಿ ದೈವಂ ಮಾಂ ಇತ್ಯಾದಿಯಾಗಿ ಮಾಂ ಶಬ್ದದಿಂದ ಹೇಳಿದ್ದರಿಂದ ಅಲ್ಲಿ ಬ್ರಹ್ಮನೆಂದರೆ ಶ್ರೀಕೃಷ್ಣನೇ, ಅರ್ಥಾತ್ ಭಗವಂತನೇ. ಅದೇ ಭಗವಂತನನ್ನು ಕುರಿತು ಕಿಂ ತದ್ಬ್ರಹ್ಮ ಅಂತ ಅರ್ಜುನ ಇಲ್ಲಿ ಪ್ರಶ್ನಿಸ್ತಾ ಇದ್ದಾನೆ. ಆದ್ದರಿಂದ ಅಕ್ಷರಂ ಬ್ರಹ್ಮ ಎಂಬ ಶ್ರೀಕೃಷ್ಣನ ಉತ್ತರದಲ್ಲಿ ಹೇಳ್ತಕ್ಕಂತಹ ಬ್ರಹ್ಮನೂ ಭಗವಂತನೇ ಹೊರತು ವೇದಾದಿಗಳಲ್ಲ. ಇಲ್ಲಿ ಪ್ರಕೃತ ಇಲ್ಲಿ ಅಧಿಯಜ್ಞೋಹಂ ಅನ್ನಲ್ಲಿ ಬ್ರಹ್ಮಾಹಂ ಅಂತ ಹೇಳದೆ ಅಲ್ಲಿ ಬ್ರಹ್ಮಾಹಂ ಅಂತ ಹೇಳಿಲ್ಲ, ಇಲ್ಲಿ ಮಾತ್ರ ಅಧಿಯಜ್ಞೋಹಂ ಅಂತ ಹೇಳ್ತಾ ಇದ್ದಾನೆ. ಅದಕ್ಕೆ ಕಾರಣ ಏನಂದರೆ ಇಲ್ಲಿ ಹಿಂದಿನ ಅಧ್ಯಾಯದ ಕೊನೆಯಲ್ಲಿ ಸಾಧಿಯಜ್ಞಂ ಮಾಂ ಅಧಿಯಜ್ಞ ಸಹಿತನಾಗಿರತಕ್ಕಂತಹ ನನ್ನನ್ನು ಅಂತ ಹೇಳಿದ್ರಿಂದ ಅಧಿಯಜ್ಞ ಸಹಿತನಾದ ನನ್ನನ್ನು, ಹಾಗಾದರೆ ನಾನು ಅಧಿಯಜ್ಞ ಸಹಿತ ಅಂತ, ಹಾಗಾದ್ರೆ ಅಧಿಯಜ್ಞ ಬೇರೆ ನಾನು ಬೇರೆ ಅಂತಾಯಿತು. ಆ ಒಂದು ಗೊಂದಲ ಆಗತ್ತೆ. ಅದಕ್ಕೋಸ್ಕರವಾಗಿ ನಾನೇ ಅಧಿಯಜ್ಞ ಅಂತ ಅಹಂ ಪದವನ್ನು ಇಲ್ಲಿ ಹೇಳಿತ್ತು. ಇಲ್ಲದೆ ಹೋದರೆ ಸಾಧಿಯಜ್ಞಂ ಅಂತ ಅಧಿಯಜ್ಞದಿಂದ ಸಹಿತನಾಗಿರತಕ್ಕಂತಹ ನನ್ನನ್ನು ಯಾವನು ತಿಳಿತಾನೋ ಅಂತ ಹೇಳುವಾಗ ಹಾಗಾದರೆ ಅಧಿಯಜ್ಞ ಬೇರೆ ನಾನು ಬೇರೆ ಅಂತ ಆಗತ್ತೆ. ಆ ಥರ ಅರ್ಥ ಬರ್ತದೆ. ಅದಕ್ಕೋಸ್ಕರವಾಗಿ ಆ ಕೃಷ್ಣ ಬೇರೆ ಅಧಿಯಜ್ಞ ಬೇರೆ ಎಂಬ ಭೇದ ಅದನ್ನು ನಿವಾರಣೆ ಮಾಡಲಿಕ್ಕೋಸ್ಕರವಾಗಿ ಅಧಿಯಜ್ಞೋಹಂ ಅಧಿಯಜ್ಞ ಬೇರೆ ಯಾರಲ್ಲ ನಾನೇ, ತೇ ಬ್ರಹ್ಮ ತದ್ವಿದುಹು ಅಂತ ಹೇಳಿ ಅದೇ ಬ್ರಹ್ಮನನ್ನು ಸಾಧಿಭೂತಾದಿ ಯಜ್ಞಂ ಮಾಂ ಮಾಂ ನನ್ನನ್ನು ಅಂತ ಹೇಳಿದ್ರಿಂದ ಬ್ರಹ್ಮನು ಹಾಗೂ ಶ್ರೀಕೃಷ್ಣನು ಒಂದೇ ಅಂತ ಹೇಳಿದಾಗಾಯಿತು. ಇದನ್ನು ಮತ್ತೆ ಹೇಳಬೇಕಾಗಿಲ್ಲ. ಆದ್ದರಿಂದ ಅಲ್ಲಿ ಅಕ್ಷರಂ ಬ್ರಹ್ಮ ಅಂತ ಹೇಳಿತ್ತು, ಅಲ್ಲಿ ಬ್ರಹ್ಮಾಹಂ ಅಂತ ಹೇಳಲಿಲ್ಲ. ಇಲ್ಲಿ ಮಾತ್ರ ಸಾಧಿಯಜ್ಞಂ ಮಾಂ ಅಧಿಯಜ್ಞ ಸಹಿತನಾಗಿರ್ತಕ್ಕಂಥ ನನ್ನ ಅಂತ ಹೇಳಿದಾಗ ಹಾಗಾದರೆ ಅಧಿಯಜ್ಞ ಬೇರೆ ನಾನು ಅಂತ ಹೇಳ್ತಕ್ಕಂತಹ ಕೃಷ್ಣ ಬೇರೆ ಅಂತ ಆಗ್ಬಿಡ್ತಾ ಇತ್ತು. ಆ ಅಧಿಯಜ್ಞನೇ ನಾನು ಅಂತ ಹೇಳಬೇಕು ಆಗಿದೆ. ಅದಕ್ಕೋಸ್ಕರವಾಗಿ ಇಲ್ಲಿ ಅಹಂ ಶಬ್ದವನ್ನು ಹೇಳಿತ್ತು ಅಂತ. ಇಲ್ಲಿ ದೇಹ ಅಂತ ಪದ ಹೇಳಿದ್ದು ಪರಮಾತ್ಮನ ದೇಹ ನಿವೃತ್ತಿಗೋಸ್ಕರವಾಗಿ ಹೇಳಿರುವಂಥದ್ದು. ಇದಕ್ಕೆ ಹೀಗೆ ಅರ್ಥ ಅಂತ ಹೇಳಲಿಕ್ಕೆ ಪ್ರಮಾಣಗಳನ್ನು ನಿರೂಪಿಸ್ತಾರೆ. ಇಲ್ಲಿ ದೇಹಸ್ಥ ವಿಷ್ಣು ರೂಪಾಣಿ ಅಧಿಯಜ್ಞ ಇತೀರಿತಃ ಅಂತ ಗೀತಾಕಲ್ಪದ ಉದಾಹರಣೆ ಹೇಳ್ತಾ ಇದ್ದಾರೆ. ದೇಹದತಕ್ಕಂತಹ ವಿಷ್ಣು ರೂಪಗಳು ಉಂಟಲ್ಲ ಅವುಗಳೇ ಅಧಿಯಜ್ಞ ಅಂತ. ಕರ್ಮೇಶ್ವರಸ್ಯ ದೇಹಸ್ಥ ವಿಷ್ಣು ರೂಪಾಣಿ ಅಧಿಯಜ್ಞ ಇತೀರಿತಃ ಕರ್ಮೇಶ್ವರಸ್ಯ ಸೃಷ್ಟ್ಯರ್ಥಂ ತಚ್ಚಾಪೀಚ್ಛಾದ್ಯ ಮುಚ್ಯತೆ ಅಧಿಭೂತಂ ಜಡಂ ಪ್ರೋಕ್ತಂ ಅಧ್ಯಾತ್ಮಂ ಜೀವ ಉಚ್ಯತೆ ಹಿರಣ್ಯಗರ್ಭೋ ಅಧಿದೈವಂ ದೇವಃ ಸಂಕರ್ಷಣೋಪಿ ವಾ ಬ್ರಹ್ಮನಾರಾಯಣೋ ದೇವಃ ಸರ್ವದೇವೇಶ್ವರೇಶ್ವರಃ ಎಂಬ ಗೀತಾಕಲ್ಪದ ಪ್ರಮಾಣವನ್ನು ಹೇಳಿ ಗೀತೆಯ ಈ ಅರ್ಥ, ನಾನು ಹೇಳ್ತಕ್ಕಂತಹ ಗೀತೆಯ ಅರ್ಥ ಇದು ಸರಿಯಾದದ್ದು ಎಂಬುದನ್ನು ಆಚಾರ್ಯರು ಗೀತಾ ಭಾಷ್ಯದಲ್ಲಿ ಗೀತಾಕಲ್ಪದ ಒಂದು ಪ್ರಮಾಣವನ್ನು ಕೊಟ್ಟು ಹೇಳ್ತಾ ಇದ್ದಾರೆ. ದೇಹಸ್ಥ ವಿಷ್ಣು ರೂಪಾಣಿ ಅಧಿಯಜ್ಞ, ಅಧಿಯಜ್ಞ ಬೇರೆ ಅಲ್ಲ, ವಿಷ್ಣು ಬೇರೆ ಅಲ್ಲ. ಈ ಪ್ರತಿಯೊಂದು ಜೀವಿಯ ದೇಹದಲ್ಲಿರತಕ್ಕಂತಹ ವಿಷ್ಣುವಿನ ರೂಪವೇ ಅಧಿಯಜ್ಞ. ಜಗತ್ ಸೃಷ್ಟಿಗೋಸ್ಕರವಾಗಿ ಈಶ್ವರ ಮಾಡತಕ್ಕಂತಹ ವ್ಯಾಪಾರವೇ ಕರ್ಮ.
ಅದು ಪರಿಣಾಮ ರೂಪವಾದದ್ದಲ್ಲ, ಅದು ಇಚ್ಛಾದಿ ರೂಪವಾಗಿರುವಂಥದ್ದು. ದೇಹ ಭಿನ್ನವಾಗಿರತಕ್ಕಂತಹ ಜಡವಸ್ತುಗಳೇನಿವೆ, ಕ್ಷರಂಭಾವ, ಕ್ಷರೋಭಾವ, ಆ ಜಡವಸ್ತುಗಳು ಅವುಗಳು ಅಧಿಭೂತ. ಜೀವನೇ ಅಧ್ಯಾತ್ಮ. ಚತುರ್ಮುಖ ಅಥವಾ ಶೇಷದೇವರು ಅಧಿದೈವ. ಸರ್ವದೇವತೆಗಳು ಈಶ್ವರನಾಗಿರ್ತಕ್ಕಂತಹ ಚತುರ್ಮುಖನಿಗೂ ಈಶನಾಗಿರ್ತಕ್ಕಂಥ ನಾರಾಯಣ, ಅವನೇ ಬ್ರಹ್ಮ. ಇದು ಈ ಗೀತಾಕಲ್ಪದ ಶ್ಲೋಕಕ್ಕೆ ಅರ್ಥ. ಹೀಗೆ ಇದರ ಅನುಸಾರವಾಗಿ ಭಗವದ್ಗೀತೆ ಈ ಶ್ಲೋಕಕ್ಕೆ ಈ ಅರ್ಥ ಸಮಂಜಸವಾಗಿರುವಂಥದ್ದು, ಸಮ್ಮತವಾಗಿರುವಂಥದ್ದು ಅಂತ ನಾವು ತಿಳ್ಕೊಳ್ಬೋದು. ಅಷ್ಟು ಮಾತ್ರ ಅಲ್ಲ, ಅಲ್ಲಿ ಆಚಾರ್ಯರು ಇನ್ನೊಂದು ಪ್ರಮಾಣವನ್ನು ಉದಾಹರಿಸ್ತಾರೆ. ಸ್ಕಾಂದ ಪುರಾಣದ ವಾಕ್ಯ, ಆತ್ಮಾಭಿಮಾನಾಧಿಕಾರ ಸ್ಥಿತಂ ಅಧ್ಯಾತ್ಮ ಮುಚ್ಯತೆ, ದೇಹಾದ್ ಬಾಹ್ಯಂ ವಿನಾತೀವ ಬಾಹ್ಯತ್ವಾದ್ ಅಧಿದೈವತಂ, ದೇವಾಧಿಕಾರಗಂ ಸರ್ವಂ ಮಹಾಭೂತಾಧಿಕಾರಗಂ, ತತ್ಕಾರಣಂ ತಥಾ ಕಾರ್ಯಂ ಅಧಿಭೂತಂ ತದಂತಿಕಾತ್. ದೇಹದಲ್ಲಿ ಇದ್ದ ಹಾಗೆ ಈ ಪೃಥ್ವಿ ಮೊದಲಾದ ಪಂಚಭೂತಗಳಲ್ಲಿ ಜೀವನಿಗೆ ವಿಶೇಷವಾಗಿರತಕ್ಕಂತಹ ಅಭಿಮಾನ ಇಲ್ಲದೇ ಇರುವುದರಿಂದ ಅವೆಲ್ಲ ದೇಹಬಾಹ್ಯ, ದೇಹಾದ್ ಬಾಹ್ಯಂ, ದೇಹದಿಂದ ಬಾಹ್ಯವಾಗಿರ್ತಕ್ಕಂಥವುಗಳು. ಅವುಗಳನ್ನು ಬಿಟ್ಟು ಆತ್ಮನ ವಿಶೇಷ ಅಭಿಮಾನಕ್ಕೆ ಪಾತ್ರವಾಗಿರುವಂಥದ್ದು ದೇಹ, ಅಂತಃಕರಣ, ಇವುಗಳು ಅಧ್ಯಾತ್ಮ ಅಂತ ಈ ಸ್ಕಾಂದ ಪುರಾಣ ಹೇಳ್ತಾ ಇದೆ. ಅಥವಾ ಆತ್ಮಾಧಿಕಾರ ಎಂಬ ಗ್ರಂಥದಲ್ಲಿ ಹೇಳ್ತಕ್ಕಂತಹ ಜೀವ, ಆ ಜೀವನೇ ಅಧ್ಯಾತ್ಮ ಅಂತ ಈ ಪ್ರಮಾಣ ಹೇಳ್ತಾ ಇದೆ. ಆ ದೇವಾಧಿಕಾರ ಗ್ರಂಥ ಪ್ರತಿಪಾದ್ಯವಾದದ್ದೆಲ್ಲವೂ ಕೂಡ ಅಧಿದೈವತಗಳೇ. ಹಾಗೆಯೇ ಮಹಾಭೂತಾಧಿಕಾರ ಎಂಬ ಗ್ರಂಥದಲ್ಲಿ ಹೇಳ್ತಕ್ಕಂತಹ ಪಂಚಭೂತಗಳು ಅವುಗಳಿಂದ ಅಭಿನ್ನವಾಗಿದ್ದು ಅವಕ್ಕೆ ಕಾರಣವಾಗಿರತಕ್ಕಂತಹ ಅಹಂಕಾರಾದಿ ತತ್ವಗಳು, ಅವುಗಳಿಂದ ಹುಟ್ಟತಕ್ಕಂತಹ ಭೌತಿಕ ವಸ್ತುಗಳು, ಇವೆಲ್ಲವೂ ಕೂಡ ಪ್ರಕೃತಿಯಿಂದ ಹುಟ್ಟತಕ್ಕಂಥ ಎಲ್ಲ ವಸ್ತುಗಳು ಸಹ ಅಧಿಭೂತಗಳು ಅಂತ ಏನು ಸ್ಕಾಂದ ಪುರಾಣದಲ್ಲಿ ಬರುತ್ತೆ. ಆ ಸ್ಕಾಂದ ಪುರಾಣದ ಮಾತನ್ನ ಇಲ್ಲಿ ಪ್ರಮಾಣವಾಗಿ ಆಚಾರ್ಯರು ನಿರೂಪಿಸ್ತಾರೆ. ಅಲ್ಲದೆ ಇನ್ನೊಂದು ಪ್ರಮಾಣವನ್ನು ಕೂಡ ಹೇಳ್ತಾರೆ ಅಲ್ಲಿ. ಅಧ್ಯಾತ್ಮಂ ದೇಹ ಪರ್ಯಂತಂ ಕೇವಲ ಆತ್ಮೋಪಕಾರಕಂ ಸದೇಹ ಜೀವಭೂತಾನಿ ಯತ್ಯೇಷಾಂ ಉಪಕಾರಕೃತ್ ಅಧಿಭೂತಂತು ಮಾಯಾಂತಂ ದೇವಾನಾಂ ಅಧಿದೈವತಂ. ಅಧ್ಯಾತ್ಮ ಅಂದ್ರೇನು, ಅಧಿಭೂತ ಅಂದ್ರೇನು, ಅಧಿದೈವತ ಅಂದ್ರೇನು? ಮಹಾಕೂರ್ಮ ಪುರಾಣ ಹೇಳುತ್ತೆ, ಅಧ್ಯಾತ್ಮಂ ದೇಹ ಪರ್ಯಂತಂ ಕೇವಲ ಆತ್ಮೋಪಕಾರಕಂ. ದೇಹ ಪರ್ಯಂತಂ ಕೇವಲ ಆತ್ಮೋಪಕಾರಕಂ, ಆತ್ಮನಿಗೆ ಉಪಕಾರಕವಾಗಿರತಕ್ಕಂತಹ, ಆತ್ಮನಿಗೆ ಸಹಾಯಕವಾಗಿರತಕ್ಕಂತಹ ಅಂತಃಕರಣದಿಂದ ಆರಂಭಿಸಿ ದೇಹ ಪರ್ಯಂತರವಾಗಿರತಕ್ಕಂತಹ ವಸ್ತುಗಳು, ಅರ್ಥಾತ್ ಅಂತಃಕರಣ, ಇಂದ್ರಿಯ, ದೇಹ, ಇವೆಲ್ಲವೂ ಅಧ್ಯಾತ್ಮ ಅಂತ. ಇನ್ನು ದೇಹ ಸಹಿತವಾಗಿರತಕ್ಕಂತಹ ಜೀವರುಗಳೇ ಭೂತಗಳು. ಅವುಗಳಿಗೆ ಉಪಕಾರಕವಾಗಿರುವಂಥದ್ದು ಜಡ ಪ್ರಕೃತಿ ಏನಿದೆ, ಆ ಜಡ ಪ್ರಕೃತಿ ಪರ್ಯಂತ ಇರತಕ್ಕಂತಹ ಎಲ್ಲ ವಸ್ತುಗಳು ಅಧಿಭೂತಗಳು. ಇಂದ್ರಾದಿ ದೇವತೆಗಳಿಗೆ ಉಪಕಾರಿಗಳಾಗಿರ್ತಕ್ಕಂತಹ ಶೇಷ ಚತುರ್ಮುಖ ಇವರು ಅಧಿದೈವತರು ಅಂತ. ಅಧ್ಯಾತ್ಮ ಅಂದ್ರೇನು, ಅಧಿಭೂತ ಅಂದ್ರೇನು, ಅಧಿದೈವ ಅಂದ್ರೇನು, ಇದನ್ನ ಏನು ಗೀತೆಯಲ್ಲಿ ಕೃಷ್ಣನ ಹೇಳ್ತಕ್ಕಂತಹ ಮಾತಿನ ಅಭಿಪ್ರಾಯ ಇದೆ, ಅದು ಈ ಪ್ರಮಾಣಗಳಿಗೂ ಸಮ್ಮತವಾಗಿದೆ ಅಂತ ಗೀತಾಕಲ್ಪ, ಸ್ಕಾಂದ ಪುರಾಣ ಹಾಗೂ ಕೂರ್ಮ ಪುರಾಣದ ಮಾತುಗಳ ಪ್ರಮಾಣವಾಗಿ ಹೇಳಿ ಆಚಾರ್ಯರು ಈ ಶ್ಲೋಕಕ್ಕೆ ನಾವು ಹಿಂದೆ ಹೇಳಿದಂತೆ ಅರ್ಥವನ್ನು ಮಾಡಿರ್ತಕ್ಕಂಥದ್ದು. ಹೀಗೆ ಈ ಶ್ಲೋಕದಲ್ಲಿ ದೇಹ ಅಂತ ವಿಶೇಷಣೆ ಕೊಟ್ಟಿದ್ದಾರೆ. ದೇಹ ಅನ್ನೋದು ವಿಶೇಷಣೆ ಯಾಕೆ ಅಂದರೆ ಈಶ್ವರ ದೇಹ ವ್ಯಾವೃತ್ಯರ್ಥಂ.
ಈಶ್ವರನ ದೇಹವನ್ನು ವ್ಯಾವೃತ್ತಿಗೊಳಿಸಲಿಕ್ಕೋಸ್ಕರವಾಗಿ ಇಲ್ಲಿ ಹೇಳಿರುವಂಥದ್ದು. ಅತ್ರ ದೇಹಕ್ಕೆ ಅತ್ರ ದೇಹೇ, ಈ ದೇಹದಲ್ಲಿ ಅಂತ ಹೇಳಿದ್ಯಾಕೆಂದರೆ ಈಶ್ವರನ ದೇಹವನ್ನು, ಪರಮಾತ್ಮನ ದೇಹವನ್ನು ಹೊರತುಪಡಿಸಿ ಉಳಿದ ದೇಹಗಳಲ್ಲಿ ಇದು ಇಲ್ಲಿ ವಿವಕ್ಷಿತ. ಪರಮಾತ್ಮನ ದೇಹ ಅಲ್ಲ. ಪರಮಾತ್ಮನ ದೇಹದಲ್ಲಿ ಪರಮಾತ್ಮನ ಆರೋಪ ಪ್ರೇರಕ ನಿಯಾಮಕ ಅಂತ ಹೇಳುವಾಗಿಲ್ಲ. ಪರಮಾತ್ಮನನ್ನು ಹೊರತುಪಡಿಸಿ ಉಳಿದ ಕಡೆಯಲ್ಲಿ ಇರತಕ್ಕಂತಹ ಏನು ಭಗವಂತನ ರೂಪ ಇದೆ. ಈ ಯಾರು ಕರ್ತೃ, ಜೀವಕರ್ತೃ, ಅವನೇ ಭೋಕ್ತೃ. ಅವನಿಗೆ ಫಲವನ್ನು ಕೊಡುವಂಥದ್ದು. ಅವನಿಗೆ ಫಲವನ್ನು ಕೊಡ್ತಕ್ಕಂಥವ್ರು ತತ್ವಾಭಿಮಾನಿ ದೇವತೆಗಳು. ಆ ದೇವತೆಗಳಿಗೆ ಪ್ರೇರಕರಾಗಿ ನಿಂತವ ಪರಮಾತ್ಮ. ಅವನನ್ನು ಇಲ್ಲಿ ಅಧೇಜ್ಞ ಅಂತ ಹೇಳೋದು. ಹೀಗೆ ಪ್ರತಿಯೊಬ್ಬ ಜೀವಿಯ ದೇಹದಲ್ಲಿರತಕ್ಕಂತಹ ತತ್ವಾಭಿಮಾನಿ ದೇವತೆಗಳಿಗೆ ಪ್ರೇರಕನಾಗಿ ಈ ದೇಹದಲ್ಲಿ ಭಗವಂತನ ಯಾವ ರೂಪ ಇದೆ ಅದು ಅಧಿಯಜ್ಞ ಅಂತ ಹೇಳುವಂಥದ್ದು ಇಲ್ಲಿ ವಿವಕ್ಷಿತವಾದ ಅರ್ಥ. ಹಾಗಾಗಿ ಜೀವರ ದೇಹದಲ್ಲಿ ದೇಹಕ್ಕಿಂತ ಬೇರೆಯಾಗಿ ಭಗವಂತನಿದ್ದಂತೆ ತನ್ನ ದೇಹದಲ್ಲಿಯೂ ಕೂಡ ಭಗವಂತನು ಭಿನ್ನನಾಗಿ ಇದ್ದಾನ? ಇಲ್ಲ ಅಂತ ಹೇಳಬೇಕಾಗಿದೆ. ಇತರ ಜೀವರ ದೇಹಗಳಲ್ಲಿ ಪರಮಾತ್ಮ ನಿಯಾಮಕನಾಗಿದ್ದಂತೆ ತನ್ನ ದೇಹದಲ್ಲಿಯೂ ಕೂಡ ಆ ಭಗವಂತ ಭಿನ್ನನಾಗಿದ್ದಾನ? ಇಲ್ಲ ಎಂಬುದನ್ನು ಸೂಚಿಸಬೇಕಾಗಿದೆ. ಅಂತಹ ಒಂದು ನಿಯಾಮಕತ್ವ, ತನ್ನ ದೇಹದಲ್ಲಿಯೇ ತನ್ನನ್ನು ನಿಯಮನ ಮಾಡತಕ್ಕಂತಹ ರೂಪ, ನಿಯಾಮಕತ್ವ ಅದು ಇಲ್ಲ ಅಂತ ತಿಳಿಸ್ಬೇಕಾಗಿದೆ. ಅದಕ್ಕೋಸ್ಕರವಾಗಿ ಅತ್ರ ದೇಹೇ, ಈ ದೇಹದಲ್ಲಿ, ಅಸ್ಮಿನ್ ದೇಹೆ ಅಂತ, ಅತ್ರ ದೇಹೆ ಅಂದರೆ ಈ ದೇಹದಲ್ಲಿ, ಅಸ್ಮಿನ್ ದೇಹೆ ಈ ದೇಹದಲ್ಲಿ ಅಧಿಯಜ್ಞ ಯಾರು ಎಂಬುದು ಅವನ ಪ್ರಶ್ನೆ, ಅರ್ಜುನ ಪ್ರಶ್ನೆ. ಅದಕ್ಕೆ ದೇಹೇ ಅಂತ ಹೇಳಿದ್ದಿಲ್ಲಿ. ಇನ್ನು ಅಧಿಯಜ್ಞ ಕಹ, ಅಧಿಯಜ್ಞ ಯಾರು ಅಂತಷ್ಟೇ ಹೇಳಿದರೆ, ಅಧಿಯಜ್ಞ ಯಾರು? ಹರಿಯ ಹಾಗೆ ಹರಿಯಿಂದ ಭಿನ್ನರಾಗಿರತಕ್ಕಂತಹ ಅಗ್ನಿಯೇ ಮೊದಲಾದವರಿದ್ದಾರೆ, ಅವರು ಕೂಡ ಅಧಿಯಜ್ಞರು ಅಂತ ಆಗ್ತಾರೆ. ಆದ್ದರಿಂದ ದೇಹ ಈ ಅಗ್ನಿಯ ಮೊದಲಾದ ಅಧಿಯಜ್ಞರು ಇರಬೇಕಾದ್ರೆ ಆ ವಿಷಯದಲ್ಲೇ ಮತ್ತೆ ಇವನು ಪ್ರಶ್ನೆ ಮಾಡಿದ್ದಾನಂತಾದರೆ ಗೊತ್ತಿದ್ದನ್ನೇ ಹೇಳ್ತಾ ಇದ್ದಾನೆ ಅರ್ಜುನ. ಸಿದ್ಧಾರ್ಥದ ದೋಷ. ಅವನಿಗೆ ಗೊತ್ತಿದೆ ಅಧಿಯಜ್ಞ ಯಾರು ಅಂತ. ಯಾರು ಅಧಿಯಜ್ಞ? ಅಗ್ನಿಯ ಮೊದಲಾದವರು. ಅವರಿರುವುದರಿಂದ ಅವರ ವಿಷಯವಾಗಿ ಪ್ರಶ್ನೆ ಮಾಡಲಾಗಿದೆ ಅಂತ ಭಾವಿಸಿದರೆ ಗೊತ್ತಿರೋ ವಿಷಯವನ್ನೇ ಆ ವಿಷಯದಲ್ಲಿ ಪ್ರಶ್ನೆ ಮಾಡಿತು ಅಂತಾದಾಗ ಅದಕ್ಕೆ ಸಿದ್ಧಾರ್ಥದ ದೋಷ ಬರ್ತದೆ. ಅಗ್ನಿ ಮೊದಲಾದ ಅಧಿಯಜ್ಞರನ್ನು ಹೊರತುಪಡಿಸಿ ಈ ದೇಹದಲ್ಲಿ ಕರ್ತೃಭೋಕ್ತೃವಾಗಿರತಕ್ಕಂತಹ ಜೀವರಿಗೆ ಫಲವನ್ನು ಕೊಡತಕ್ಕಂತಹ ತತ್ವಾಭಿಮಾನಿ ದೇವತೆಗಳಿಗೆ ಪ್ರೇರಕರಾಗಿರತಕ್ಕಂತಹ ಅಧಿಯಜ್ಞ ಯಾರು ಅನ್ನುವ ಪ್ರಶ್ನೆ ಬರಬೇಕು. ಅರ್ಜುನ ಪ್ರಶ್ನೆ ಬರೀ ಅಧಿಯಜ್ಞ ಯಾರು ಅಂತಲ್ಲ, ಈ ತರಹ ಪ್ರಶ್ನೆ ಅವನು ಮಾಡಿರುವಂಥದ್ದು. ಬರೀ ಅಧಿಯಜ್ಞ ಯಾರು ಅಂತ ಕೇಳಿದರೆ ಅದು ಗೊತ್ತಿಲ್ವಾ? ಅಧಿಯಜ್ಞ ಅಗ್ನಿ, ಗೊತ್ತಿದ್ದನ್ನೇ ಅರ್ಜುನ ಕೇಳ್ತಾನಂತಾಗತ್ತೆ. ಅದಲ್ಲ, ಅರ್ಜುನ ಪ್ರಶ್ನೆ ಅಭಿಪ್ರಾಯ ಏನು? ಈ ದೇಹದಲ್ಲಿ ಅಧಿಯಜ್ಞ ಯಾರು ಅಂತ ಅರ್ಜುನ ಕೇಳುವ ಪ್ರಶ್ನೆ ಅಭಿಪ್ರಾಯ ಏನಂದರೆ, ಈ ದೇಹದಲ್ಲಿ ಕರ್ತೃಭೋಕ್ತೃ ಆಗಿರತಕ್ಕಂತಹ ಜೀವರೇನಿದ್ದಾರೆ ಅವರಿಗೆ ಫಲ ನೀಡತಕ್ಕಂತಹ ತತ್ವಾಭಿಮಾನ ದೇವತೆಗೆ ಪ್ರೇರಕರಾಗಿರತಕ್ಕಂತಹ ಅಧಿಯಜ್ಞ ಯಾರು ಎಂಬ ಅರ್ಥ ಬರಬೇಕಾಗಿದೆ. ಅದಕ್ಕೋಸ್ಕರವಾಗಿ ಇಲ್ಲಿ ದೇಹೇ ಎಂಬುದನ್ನು ಅವಶ್ಯವಾಗಿ ಹೇಳಲೇಬೇಕಾಗತ್ತೆ ಅಂತ ವಿವೃತ್ತಿಯಲ್ಲಿ ಇದನ್ನು ವಿವರಿಸ್ತಾರೆ ರಾಯರು. ಅತ್ರ ಇತಿ ದೇಹ ವಿಶೇಷಣಂ ಈಶ್ವರ ದೇಹ ವ್ಯಾವೃತ್ಯರ್ಥಂ. ಇಲ್ಲಿ ದೇಹ ಅಂತ ವಿಶೇಷಣ ಕೊಟ್ಟದ್ದು ಯಾಕೆ ಅಂದರೆ, ಈ ಭಗವಂತನ ದೇಹವನ್ನು ವ್ಯಾವೃತ್ತಿಗೊಳಿಸಲಿಕ್ಕೋಸ್ಕರವಾಗಿ ಕೊಟ್ಟಿರುವಂಥದ್ದು.
ಭಗವಂತನ ದೇಹದಲ್ಲಿರ್ತಕ್ಕಂತಹ ಅಧಿಯಜ್ಞೆ ಯಾರು ಅಂತ ಕೇಳುವ ಪ್ರಶ್ನೆ, ಆ ಪ್ರಶ್ನೆ ಈ ಎಲ್ಲ ಜೀವರಿದ್ದಾರಲ್ಲ ಆ ಜೀವರಲ್ಲಿ ಪ್ರೇರಕನಾಗಿರತಕ್ಕಂಥ ಅಧಿಯಜ್ಞೆ ಯಾರು ಎಂಬುದು ಪ್ರಶ್ನೆ. ದೇಹ ಅಂತ ಪದ ಕೊಡದೆ ಹೋಗಿದ್ರೆ ಅತ್ರ ದೇಹೇ, ಈ ದೇಹದಲ್ಲಿ ಅಂತ ಅತ್ರ ಮತ್ತು ದೇಹೆ ಇದು ಕೊಡದೆ ಹೋಗಿದ್ರೆ ಪರಮಾತ್ಮ ತನ್ನ ದೇಹದಲ್ಲಿ ಇದ್ದಂತೆ ಇತರ ದೇಹದಲ್ಲಿ ಇದ್ದಂತೆ ತನ್ನ ದೇಹದಲ್ಲಿಯೂ ಕೂಡ ಅವನು ಇದ್ದಾನ ಅಂತ ಬರ್ತದೆ. ಭಗವತಃ ಪ್ರಾಣಿದೇಹ ಇವ ಸ್ವದೇಹೇ ಪೃಥಕ್ ಅಭಾವೇನ ನಿಯಂತೃತ್ವಾಭಾವಾತ್. ಭಗವಂತ ಎಲ್ಲ ಜೀವರ ದೇಹಗಳಲ್ಲಿ ಇದ್ದಂತೆ ಅವ ತನ್ನ ದೇಹದಲ್ಲಿ ಕೂಡ ಅವನು ಭಿನ್ನನಾಗಿದ್ದಾನ ಅಂತ ಪ್ರಶ್ನೆ ಬರ್ತದೆ. ಪೃಥಕ್ ಅಭಾವೇನ, ಹಾಗೆ ಭಿನ್ನನಾಗಿ ಇಲ್ಲ, ತನ್ನ ದೇಹದಲ್ಲಿ ಅವನೇ ಇದ್ದಾನೆ. ಪ್ರತ್ಯೇಕವಾಗಿ ಇತರ ಜೀವರಲ್ಲಿ ಇರತಕ್ಕಂತಹ ಪರಮಾತ್ಮ ಜೀವ ಬೇರೆ, ಪರಮಾತ್ಮ ಬೇರೆ. ಅಂತಹ ಜೀವರ ದೇಹದಲ್ಲಿರತಕ್ಕಂತಹ ಪರಮಾತ್ಮ ಇದ್ದಾನೆ. ಅಂತಹ ಪರಮಾತ್ಮ ತನ್ನ ದೇಹದಲ್ಲಿಯೂ ನಿಯಾಮಕನಾಗಿದ್ದಾನ ಅನ್ನುವ ಪ್ರಶ್ನೆ ಬರ್ತದೆ. ಅದಲ್ಲ, ತನ್ನ ದೇಹದಲ್ಲಿ ಅವನು ಪ್ರತ್ಯೇಕವಾಗಿ ನಿಯಾಮಕನಾಗಿಲ್ಲ. ಪೃಥಕ್ ಅಭಾವೇ ನಿಯಂತೃತ್ವಾಭಾವಾತ್. ತನ್ನ ದೇಹದಲ್ಲಿ ಅವ ನಿಯಾಮಕನಾಗಿ ಭಿನ್ನನಾಗಿ ಇಲ್ಲದೇ ಇರುವುದರಿಂದ ಆ ತರಹ ನಿಯಾಮಕತ್ವ ಭಗವಂತನಿಗೆ ಇಲ್ಲದೇ ಇರುವುದರಿಂದ ಭಗವಂತನ ದೇಹವನ್ನು ಇಲ್ಲಿ ವ್ಯಾವೃತ್ತಿಗೊಳಿಸಬೇಕಾಗಿದೆ. ಅದಕ್ಕೋಸ್ಕರ ಅತ್ರ ದೇಹೇ, ಅತ್ರ ದೇಹೆ ಅಂದರೆ ಈ ದೇಹದಲ್ಲಿ. ಈ ದೇಹದಲ್ಲಿ ಅಂದರೆ ಯಾವ ದೇಹ ಅಂದರೆ ಅದಕ್ಕೆ ಹೇಳಿದ್ದು ಈ ಲೌಕಿಕವಾಗಿರತಕ್ಕಂತಹ ದೇಹ. ಅತ್ರ ದೇಹ ಅಂದರೆ ಲೌಕಿಕವಾಗಿರತಕ್ಕಂತಹ ನಮ್ಮ ದೇಹ. ಅಲೌಕಿಕವಾಗಿರತಕ್ಕಂತಹ ಪರಮಾತ್ಮನ ದೇಹ ಅಲ್ಲ, ಅವನ ದೇಹ ಅಲೌಕಿಕವಾಗಿರುವಂಥದ್ದು. ಆದ್ದರಿಂದ ಅತ್ರ ಅಂದರೆ ಲೌಕಿಕವಾದ ಈ ದೇಹದಲ್ಲಿ, ಪರಮಾತ್ಮನ ದೇಹ ಅದು ಅಲೌಕಿಕವಾಗಿ ಇರುವಂಥದ್ದು. ಅಲ್ಲಿ ನಿಯಾಮಕನಾಗಿ ಆ ದೇಹದಲ್ಲಿ, ಅವನ ದೇಹದಲ್ಲಿ ನಿಯಾಮಕನಾಗಿದ್ದಾನೆ ಅಂತ ಹೇಳಿಕೆ ಬರುವುದಿಲ್ಲ. ಈ ಅರ್ಥ ಬರಬೇಕು. ಅದಕ್ಕೋಸ್ಕರವಾಗಿ ಅತ್ರ ದೇಹೇ ಎಂಬುದಾಗಿ ಅತ್ರ ಪದವನ್ನು ದೇಹ ಎಂಬಲ್ಲಿ ವಿಶೇಷಣವಾಗಿ ಕೊಟ್ಟದ್ದು. ಅತ್ರ ದೇಹ ಅಂದರೆ ನಮ್ಮ ಈ ದೇಹದಲ್ಲಿ, ನಮ್ಮ ಈ ಲೌಕಿಕ ದೇಹದಲ್ಲಿ ಅಂತ ಅರ್ಥ. ಆದ್ದರಿಂದ ನಮ್ಮ ದೇಹದಲ್ಲಿ ಅವ ನಿಯಾಮಕನಾಗಿದ್ದಾನೆ. ಆದರೆ ನಮ್ಮ ದೇಹಕ್ಕಿಂತ ಬೇರೆಯಾಗಿ ಆ ಪರಮಾತ್ಮ ಅವನು ನಿಯಾಮಕನಾಗಿ ಇಲ್ಲ. ಆದ್ದರಿಂದ ಆ ರೂಪ ಅಧಿಯಜ್ಞೆ ಅಲ್ಲ ಅಂತ ಆಗಿಬಿಡ್ತದೆ. ನಮ್ಮ ಈ ದೇಹದಲ್ಲಿ ನಿಯಾಮಕವಾಗಿರತಕ್ಕಂತಹ ಭಗವಂತನ ರೂಪ ಮಾತ್ರ ಅಧಿಯಜ್ಞ. ಇದನ್ನು ತಿಳಿಸೋದಕ್ಕೋಸ್ಕರವಾಗಿ ಇಲ್ಲಿ ದೇಹದಲ್ಲಿ ಅತ್ರ ಎಂಬ ವಿಶೇಷಣವನ್ನು ಕೊಟ್ಟದ್ದು. ಈ ದೇಹದಲ್ಲಿ ಅಧಿಯಜ್ಞೆ ಯಾರು? ಈ ದೇಹ ಅಂದರೆ ಪರಮಾತ್ಮನ ದೇಹ, ಪರಮಾತ್ಮ ಭಿನ್ನವಾಗಿರತಕ್ಕಂತಹ ಈ ದೇಹ, ಎಲ್ಲ ಜೀವರಲ್ಲಿಯೂ ನಿಯಾಮಕನಾಗಿ ಇರತಕ್ಕಂತಹ ಪರಮಾತ್ಮ, ಅವ ಈ ದೇಹದಲ್ಲಿ ನಿಯಾಮಕ. ಅಂತಹ ಈ ದೇಹದಲ್ಲಿ ಇರತಕ್ಕಂತಹ ಅಧಿಯಜ್ಞೆ ಯಾರು? ಬರೀ ಅಧಿಯಜ್ಞ ಕಹ ಅಂತ ಹೇಳಿಬಿಟ್ಟಿದ್ರೆ, ಈ ಅತ್ರ ದೇಹೆ ಅಂತ ಹೇಳಿದೆ, ಅಧಿಯಜ್ಞ ಕಹ ಅಂತ ಅಷ್ಟೇ ಹೇಳಿಬಿಟ್ಟಿದ್ರೆ ಅಧಿಯಜ್ಞ ಯಾರಂತ ಗೊತ್ತಿಲ್ವ ಅರ್ಜುನನಿಗೆ? ಅಜ್ಞಾದಿ ದೇವತೆಗಳಿದ್ದಾರೆ ಅಧಿಯಜ್ಞರು. ಆದ್ದರಿಂದ ಅವರ ವಿಷಯವಾಗಿ ಪ್ರಶ್ನೆ ಮಾಡಿದ್ದಾನಂತಾದರೆ ಆ ಪ್ರಶ್ನೆ ಅದು ಸಿದ್ಧಾರ್ಥತ ಆಗ್ತದೆ. ಗೊತ್ತಿದ್ದನ್ನೇ ಕೇಳಬಾರ್ದು, ಯಾವತ್ತು ಗೊತ್ತಿಲ್ಲದನ್ನೇ ಕೇಳಬೇಕು. ದೇಹ ಇತ್ಯುಕ್ತಿ ಅಪಿ ಅಸ್ಮಿನ್ ದೇಹೆ ಅಧಿಯಜ್ಞ ಕಹ ಇತಿ ಕೃತ ಪ್ರಶ್ನಾನುರೋಧ. ಅತ್ರ ಅಂತೂ ಹೇಳಿದ್ದು, ದೇಹ ಅಂತೂ ಹೇಳಿದ್ದು. ದೇಹ ಅಂತ ಹೇಳಿದ್ರಿಂದ ಅಸ್ಮಿನ್ ದೇಹೆ, ಅತ್ರ ದೇಹೆ, ಅಸ್ಮಿನ್ ದೇಹೆ, ಈ ದೇಹದಲ್ಲಿ, ಲೌಕಿಕವಾಗಿರತಕ್ಕಂಥ ಈ ದೇಹದಲ್ಲಿ ಅಧಿಯಜ್ಞೆ ಯಾರು ಎಂಬುದು ಅರ್ಜುನ ಪ್ರಶ್ನೆ.
ಪ್ರಶ್ನೆವಾ ಅಧಿಯಜ್ಞ ಕಹ, ಸರಿ, ಪ್ರಶ್ನೆಯಲ್ಲಿ ಕೂಡ ಅಧಿಯಜ್ಞ ಯಾರು ಅಂತ ಅಷ್ಟೇ ಹೇಳಿಬಿಟ್ಟಿದ್ರೆ, ಅಧಿಯಜ್ಞ ಯಾರು ಅಂತ ಅಷ್ಟೇ ಹೇಳಿದರೆ, ಅಧಿಯಜ್ಞ ಯಾರಂತ ಗೊತ್ತಿಲ್ವಾ? ಅಧಿಯಜ್ಞ ಅಗ್ನಿ. ಮತ್ತಿನ್ನೇನು ಕೇಳೋದು ಅರ್ಜುನ, ಅಧಿಯಜ್ಞ ಯಾರು ಅಂತ ಹೇಳಿ? ಅದಕ್ಕೋಸ್ಕರ ಅಧಿಯಜ್ಞ ಕಥಂ ಕೋತ್ರ ದೇಹೇ ಅಸ್ಮಿನ್ ಮಧುಸೂದನ, ಅತ್ರ ದೇಹೇ ಕಥಂ ಅಧಿಯಜ್ಞ ಕಹ ಅಧಿಯಜ್ಞ ಅನ್ನೋದು ಅರ್ಜುನ ಪ್ರಶ್ನೆ ಅಲ್ವಾ? ಎರಡನೇ ಶ್ಲೋಕದಲ್ಲಿ ಬಂದದ್ದು ಅಧಿಯಜ್ಞ ಕಥಂ ಕೋತ್ರ ದೇಹೇ ಅಸ್ಮಿನ್ ಮಧುಸೂದನ. ಈ ಅಸ್ಮಿನ್ ದೇಹ, ಈ ದೇಹದಲ್ಲಿ ಅಧಿಯಜ್ಞ, ಅಧಿಯಜ್ಞ ಯಾರು? ಅಲ್ಲಿ ಬರೀ ಅಧಿಯಜ್ಞ ಕಹ ಅಂತ ಹೇಳ್ಬಿಟ್ರೆ, ಅಧಿಯಜ್ಞಸ್ಯ ಹರೇಹೇ ಅನ್ಯಸ್ಯ ಸತ್ವ, ಅಧಿಯಜ್ಞ ಪರಮಾತ್ಮನಿಂದ ಬೇರೆಯಾಗಿರತಕ್ಕಂತಹವನು ಅಧಿಯಜ್ಞ ಇದ್ದಾನೆ ಅಂತಿರೋದ್ರಿಂದ ಪ್ರಶ್ನಸ್ಯ ತದ್ವಿಷಯ ಸಿದ್ಧಾರ್ಥತಾ ಸ್ಯಾತ್. ಪ್ರಶ್ನೆ ಅನ್ನೋದು ಆ ವಿಷಯದಲ್ಲಿ, ಯಾವ ವಿಷಯದಲ್ಲಿ? ಅಧಿಯಜ್ಞ ಯಾರು ಎಂಬ ವಿಷಯದಲ್ಲಿ ಸಿದ್ಧಾರ್ಥತ, ಗೊತ್ತಿರೋ ಪ್ರಶ್ನೆಯನ್ನೇ ಮತ್ತೆ ಕೇಳುವಂಥದ್ದು ಶಾಸ್ತ್ರದಲ್ಲಿ ದೋಷ ಪ್ರಸಕ್ತೇ ತದ್ವ್ಯಾವೃತ್ಯರ್ಥಂ, ಅದನ್ನು ವ್ಯಾವೃತ್ತಿಗೊಳಿಸಲಿಕ್ಕೋಸ್ಕರವಾಗಿ ಕರ್ತೃ ಭೋಕ್ತೃ ಫಲದಾತೃಣಾಂ ದೇಹೇ ಪ್ರೇರಕತೆಯ ವರ್ತಮಾನ ಅಧಿಯಜ್ಞ ಕಹ ಇತಿ ಅರ್ಥಲಾಭಾಯ. ಅವನ ಪ್ರಶ್ನೆ ಹೇಗಾಗಬೇಕೀಗ? ಕರ್ತೃ ಭೋಕ್ತೃವಾಗಿರತಕ್ಕಂತಹ ಕರ್ತೃ ಭೋಕ್ತೃ ಫಲದಾತೃಣಾಂ ದೇಹೇ ಪ್ರೇರಕತೆಯ, ಕರ್ತೃ ಭೋಕ್ತೃ, ಜೀವನೇ ಕರ್ತೃ ಭೋಕ್ತೃ, ಅವರಿಗೆ ಫಲವನ್ನು ಕೊಡತಕ್ಕಂಥವರು ದಾತೃಣಾಂ ತತ್ವಾಭಿಮಾನಿ ದೇವಾನಾಂ, ಅವರ ದೇಹದಲ್ಲಿ ತತ್ವಾಭಿಮಾನಿ ದೇವತೆಗಳಿಗೆ ಪ್ರೇರಕನಾಗಿ ಈ ದೇಹದಲ್ಲಿ ಯಾವನಿದ್ದಾನೆ ಅಂತ ಪ್ರಶ್ನೆ. ಈ ದೇಹದಲ್ಲಿ ಕರ್ತೃ ಭೋಕ್ತೃ ಜೀವರಿಗೆ ಫಲ ಕೊಡತಕ್ಕಂತಹ ತತ್ವಾಭಿಮಾನಿ ದೇವತೆಗಳಿಗೆ ಪ್ರೇರಕನಾಗಿ ಅಧಿಯಜ್ಞನು ಯಾರು ಎಂಬ ಅರ್ಥ ಬರಬೇಕು ಆ ಪ್ರಶ್ನೆಗೆ. ಅದಕ್ಕೋಸ್ಕರವಾಗಿ ಅಲ್ಲಿ ಏನು ಹೇಳಿದ್ದು? ಅಸ್ಮಿನ್ ದೇಹೇ ಪ್ರೇರಕತೆಯ ವರ್ತಮಾನ ಅಧಿಯಜ್ಞ ಕಹ ಇತಿ ಅರ್ಥಲಾಭಾಯ ದೇಹ ಇತಿ ಅವಶ್ಯಂ. ಅತ್ರ ಅಂತಲೇ ಹೇಳಬೇಕು, ಈ ಲೌಕಿಕವಾದ ದೇಹದಲ್ಲಿ ಅಂತ ಹೇಳಲಿಕ್ಕೆ ಅತ್ರ ಅಂತ ಹೇಳಬೇಕು. ದೇಹ ಅಂತ ಯಾಕೆ ಹೇಳಬೇಕು ಅಂದರೆ, ದೇಹ ಅಂತ ಹೇಳದೆ ಹೋದರೆ ಏನಾಗತ್ತೆ? ಅದು ಸಿದ್ಧಾರ್ಥದ ದೋಷ ಬರ್ತದೆ. ಅಧಿಯಜ್ಞ ಯಾರಂತ ಗೊತ್ತಿಲ್ವಾ? ಅಧಿಯಜ್ಞ ಅಗ್ನಿ ಅಂತ ಹೇಳಿ ಕೇಳಿದ್ದನ್ನೇ ಕೇಳ್ತಾ ಇದ್ದ ಅಂತ ಸಿದ್ಧಾರ್ಥದ ದೋಷ ಬರ್ತದೆ. ಅದಕ್ಕೋಸ್ಕರ ದೇಹೇ, ಈ ನಮ್ಮ ದೇಹದಲ್ಲಿ ಅಧಿಯಜ್ಞ ಆಗಿರ್ತಕ್ಕಂಥವನು ಯಾರು? ಇದು ಪ್ರಶ್ನೆಯ ಅಭಿಪ್ರಾಯ. ಈ ಅರ್ಥ ಸಿಗುವ ಉದ್ದೇಶಕ್ಕೋಸ್ಕರವಾಗಿ ಅಲ್ಲಿ ಅರ್ಜುನ ದೇಹೇಸ್ಮಿನ್ ಮಧುಸೂದನ ಅಂತ ಆ ಎರಡನೇ ಶ್ಲೋಕದಲ್ಲಿ ಅಧಿಯಜ್ಞ ಕಥಂ ಕೋತ್ರ ದೇಹೇಸ್ಮಿನ್ ಮಧುಸೂದನ ಎಂಬುದಾಗಿ ದೇಹೇ ಅಸ್ಮಿನ್, ಅತ್ರ ದೇಹೇ, ಕೃಷ್ಣನ ಮಾತಿನಲ್ಲಿ ಅತ್ರ ದೇಹೇ, ಅರ್ಜುನ ಮಾತ್ರದಲ್ಲಿ ಅಸ್ಮಿನ್ ದೇಹೇ. ಈ ಶಬ್ದಗಳ ಕೃತ್ಯ ಏನಂದರೆ ಈ ಅರ್ಥವನ್ನು ಸಂಗ್ರಹ ಮಾಡಲಿಕ್ಕೋಸ್ಕರವಾಗಿ ಹೇಳಿರುವಂಥದ್ದು ಅಂತ ತಿಳ್ಕೊಳ್ಬೇಕು ಎಂಬುದು ಈ ವಿವೃತ್ತಿಯ ವಾಕ್ಯದ ಅಭಿಪ್ರಾಯ. ಅಲ್ಲದೆ ಇಲ್ಲಿ ದೇಹ ಅಂತ ಹೇಳೋದಕ್ಕೆ ಇನ್ನೊಂದು ಕೃತ್ಯ ಇದೆ. ಏನು ಅಂದರೆ, ಕಿಂಚ ಪೂರ್ವಾಧ್ಯಾಯ ಅಂತೆ ಸಾಧಿಯಜ್ಞಂ ಮಾಂ ವಿದುರಿತಿ ಭಗವತಃ ಅಧಿಯಜ್ಞ ಸಾಹಿತ್ಯೋಕ್ತ್ಯ ಅಧಿಯಜ್ಞ ಭಗವತಃ ಅನ್ಯಃ ಅಜ್ಞಾದಿರಿತಿ ಪ್ರಾಪ್ತ ಶಂಕಾವಿದಾಸಾಯ ಚ ದೇಹ ಇತ್ಯುಕ್ತಿ. ದೇಹ ಅಂತ ಹೇಳಲಿಕ್ಕೆ ಇನ್ನೊಂದು ಕೃತ್ಯ ಏನು ಅಂದರೆ, ಕಿಂಚ ಹಿಂದಿನ ಅಧ್ಯಾಯದ ಕೊನೆಯಲ್ಲಿ ಬಂತು ಏನು? ಸಾಧಿಯಜ್ಞಂ ಮಾಂ ವಿದುಹು, ಅಧಿಯಜ್ಞ ಸಹಿತನಾಗಿರ್ತಕ್ಕಂತಹ ನನ್ನನ್ನು ಯಾರು ತಿಳಿಯುವರೋ ಅಂತ ಭಗವಂತನಿಗೆ ಅಧಿಯಜ್ಞನ ಸಾಹಿತ್ಯವನ್ನ, ಅಧಿಯಜ್ಞದಿಂದ ಸಹಿತನಾದವನು ನಾನು, ಅಧಿಯಜ್ಞದಿಂದ ಸಹಿತನಾಗಿರ್ತಕ್ಕಂತಹ ನನ್ನನ್ನು ಯಾರು ತಿಳಿಯುತ್ತಾರೋ ಅಂತ ಈ ಅಧಿಯಜ್ಞನ ಸಾಹಿತ್ಯವನ್ನು ಹೇಳಿದ್ರಿಂದಾಗಿ
ಅಧಿಯಜ್ಞ ಬೇರೆ. ಹಾಗಾದರೆ ಅಧಿಯಜ್ಞ ಸಹಿತನಾಗಿರ್ತಕ್ಕಂತಹ ಮಾಂ, ಅಧಿಯಜ್ಞ ಸಹಿತನಾಗಿರ್ತಕ್ಕಂತಹ ನಾನು ಬೇರೆ, ಅಧಿಯಜ್ಞ ಬೇರೆ ಅಂತ ಒಂದು ಶಂಕೆ ಬರ್ತಾ ಇತ್ತು. ಅಗ್ನಿ ಮೊದಲಾದವರು ಅಧಿಯಜ್ಞ ಇರಬಹುದು. ಅಂತಹ ಅಧಿಯಜ್ಞರಿಂದ ಸಹಿತನಾಗಿರ್ತಕ್ಕಂತಹ ನನ್ನನ್ನು ಯಾರು ತಿಳಿಯುತ್ತಾರೋ ಅಂತ ಶಂಕೆ. ಅದಕ್ಕೋಸ್ಕರವಾಗಿ ಇಲ್ಲಿ ದೇಹೇ ಅಂತ ಹೇಳಿತ್ತು. ದೇಹ ಅಂತ ಹೇಳಿದ್ರಿಂದಾಗಿ ಎಲ್ಲ ಪ್ರಾಣಿಗಳ ದೇಹದಲ್ಲಿ ಇರತಕ್ಕಂತಹ ಅಧಿಯಜ್ಞ, ಎಲ್ಲ ಪ್ರಾಣಿಗಳ ದೇಹದಲ್ಲಿ ಇರತಕ್ಕಂತಹ ಅಧಿಯಜ್ಞ ಅಂದರೆ ಅದು ಅಗ್ನಿ ಆಗುವುದಿಲ್ಲ, ಅದು ಪರಮಾತ್ಮನೇ ಆಗಬೇಕು. ದೇಹೇ, ಯಾವ ದೇಹೇ? ದೇಹಭೃತಾಂ ದೇಹೇ ಅಂತ ಮುಂದೆ ಇಟ್ಕೊಳ್ಬೇಕು ಅಂತ ಹೇಳ್ತಾರೆ. ದೇಹಭೃತಾಂ ದೇಹೇ, ದೇಹಧಾರಿಗಳಾಗಿರತಕ್ಕಂಥ ಏನು ಜೀವರಿದ್ದಾರೆ ಆ ಎಲ್ಲ ಜೀವರ ದೇಹದಲ್ಲಿ ಇರತಕ್ಕಂತಹ ಅಧಿಯಜ್ಞ ಅಂದರೆ ಅದು ಅಗ್ನಿ ಆಗುವುದಿಲ್ಲ, ಅದು ಪರಮಾತ್ಮನೇ ಆಗಬೇಕು. ಯಾಕೆಂದರೆ ಎಲ್ಲ ದೇಹಗಳಲ್ಲಿಯೂ, ದೇಹಧಾರಿಗಳಾಗಿರ್ತಕ್ಕಂಥ ಎಲ್ಲ ದೇಹಗಳಲ್ಲಿಯೂ ಅಧಿಯಜ್ಞನಾಗಿರ್ತಕ್ಕಂಥವನು ಅದು ಪರಮಾತ್ಮ, ಬೇರೆ ಅಲ್ಲ. ಹೀಗೆ ಇಲ್ಲಿ ಹೇಳ್ತಕ್ಕಂಥ ಅಧಿಯಜ್ಞ ಪರಮಾತ್ಮನಿಗಿಂತ ಭಿನ್ನ ಎಂಬ ಶಂಕೆಯನ್ನು ಪರಿಹಾರ ಮಾಡಲಿಕ್ಕೋಸ್ಕರವಾಗಿ ಇಲ್ಲಿ ದೇಹೇ ಅಧಿಯಜ್ಞ ಅಂತ ದೇಹೇ ಶಬ್ದವನ್ನು ಹೇಳಿತು ಅಂತ. ಪೂರ್ವಾಧ್ಯಾಯ ಅಂತೆ ಹಿಂದಿನ ಅಧ್ಯಾಯದ ಕೊನೆಯಲ್ಲಿ ಸಾಧಿಯಜ್ಞಂ ಮಾಂ ವಿದುಹು, ಅಧಿಯಜ್ಞದಿಂದ ಸಹಿತನಾಗಿರ್ತಕ್ಕಂಥ ನನ್ನನ್ನು ಯಾರು ತಿಳಿಯುತ್ತಾರೋ ಅಂತ ಹೇಳುವ ಮೂಲಕವಾಗಿ ಭಗವತಃ ಅಧಿಯಜ್ಞ ಸಾಹಿತ್ಯೋಕ್ತ್ಯ, ಪರಮಾತ್ಮನೇ ಬೇರೆ ಅಧಿಯಜ್ಞನೇ ಬೇರೆ, ಅಧಿಯಜ್ಞ ಸಾಹಿತ್ಯವನ್ನು ಭಗವಂತನಿಗೆ ಹೇಳಿತು. ಅರ್ಥಾತ್ ಪರಮಾತ್ಮ ಬೇರೆ ಅಧಿಯಜ್ಞ ಬೇರೆ ಅಂತಾಯಿತು. ಹೇಳಿದ್ರಿಂದಾಗಿ ಅಧಿಯಜ್ಞ ಭಗವತಃ ಅನ್ಯಃ, ಅಧಿಯಜ್ಞ ಅಂದರೆ ಪರಮಾತ್ಮನಿಗಿಂತ ಬೇರೆ ಆಗಿರತಕ್ಕಂತಹ ಅಜ್ಞಾದಿಗಳು ಅಂತ ಶಂಕೆ ಬರ್ತಾ ಇತ್ತು. ಅದನ್ನು ವಿದಾಸಾಯ, ಆ ಶಂಕೆಯನ್ನು ನಿವೃತ್ತಿಗೊಳಿಸಲಿಕ್ಕೋಸ್ಕರವಾಗಿ ಇಲ್ಲಿ ಏನು ಹೇಳಿತು? ದೇಹ ಇತ್ಯುಕ್ತಂ, ಸರ್ವಪ್ರಾಣಿಗತ ದೇಹ, ಸರ್ವಪ್ರಾಣಿ ದೇಹಗತ, ಎಲ್ಲ ಪ್ರಾಣಿಗಳ ದೇಹದಲ್ಲಿಯೂ ಇರತಕ್ಕಂತಹ ಅಧಿಯಜ್ಞ ಎಂಬ ರೂಪ ಅದು ಯಾವುದು ಅಂದರೆ ಅದು ಪರಮಾತ್ಮ. ದೇಹ ಸರ್ವಪ್ರಾಣಿ ದೇಹಗತ ಅಧಿಯಜ್ಞಾಕ್ಯವಾಗಿರತಕ್ಕಂತಹ ರೂಪ ಅದು ಯಾವುದು ಅಂತ ತಿಳ್ಕೊಳ್ಬೇಕಲ್ಲ. ಆ ಅಪೇಕ್ಷೆಯಿಂದ ಅಲ್ಲಿ ಸಾಹಿತ್ಯಾಭಿಪ್ರಾಯೇಣ ಸಾಧಿಯಜ್ಞಂ ಇತ್ಯುಕ್ತಿ. ಆ ಅಧಿಯಜ್ಞನು ಭಗವಂತನಿಗಿಂತ ಭಿನ್ನನಾಗಿದ್ದಾನೆ, ಅವನು ಎಲ್ಲ ಪ್ರಾಣಿಗಳ ದೇಹದಲ್ಲಿ ಇರತಕ್ಕಂತಹ ರೂಪ ವಿಶೇಷ ಎಂಬ ದೃಷ್ಟಿಯಿಂದ ಇಲ್ಲಿ ಆ ಸಾಹಿತ್ಯವನ್ನು, ಸಹಿತತ್ವವನ್ನು ಕೃಷ್ಣನಿಗೆ ಹೇಳುವ ಒಂದು ಅಭಿಪ್ರಾಯ ಇರುವುದರಿಂದಾಗಿ ಸಾಧಿಯಜ್ಞಂ ಮಾಂ ಅಂತ ಹೇಳಿತು. ದೇಹ ಎಂಬ ಶಬ್ದದಿಂದ ಆ ಅಧಿಯಜ್ಞ ಸಹಿತತ್ವವನ್ನು ಏನು ಹೇಳಿದ್ದಾರಲ್ಲ ಅದಕ್ಕೊಂದು ವಿವರಣೆಯನ್ನು ಸೂಚಿಸಂತೆ ಆಗೋದರಿಂದ ಹಾಗಾದರೆ ಅಧಿಯಜ್ಞ ಭಗವಂತನಿಗಿಂತ ಭಿನ್ನ ಎಂಬ ಏನು ಶಂಕೆ ಬರ್ತಾ ಇತ್ತಲ್ಲ ಆ ಶಂಕೆ ಪರಿಹಾರವಾಗುತ್ತೆ. ದೇಹೆ ಅಂತ ಹೇಳಿದ್ರಿಂದ ಇಲ್ಲದೆ ಹೋದರೆ ಅಧಿಯಜ್ಞನಿಂದ ಸಹಿತನಾಗಿರ್ತಕ್ಕಂತಹ ನನ್ನನ್ನು ಅಂತ ಹೇಳಿದಾಗ ನಾನು ಬೇರೆ ಅಧಿಯಜ್ಞ ಬೇರೆ ಅಂತ ಆಗ್ತಾ ಇತ್ತು. ಈ ಒಂದು ಶಂಕಾ ನಿವಾರಣೆಗೋಸ್ಕರವಾಗಿ ದೇಹೇ ಅಧಿಯಜ್ಞ, ದೇಹವೃತಾಂ ದೇಹೆ, ಎಲ್ಲ ದೇಹಿಗಳಲ್ಲಿ ಇರತಕ್ಕಂತಹ ಏನು ಅಂತಹ ದೇಹಗಳಲ್ಲಿ ಪ್ರೇರಕರಾಗಿರ್ತಕ್ಕಂತಹ ಅಧಿಯಜ್ಞ ಅದು ಯಾರು ಅಂದರೆ ಅದು ಅಜ್ಞಾದಿಗಳಲ್ಲ, ಅದು ನಾನೇ ಅಂತ ಆ ಶಂಕೆಯ ಉತ್ತರ ಕೊಡಲಿಕ್ಕೋಸ್ಕರವಾಗಿ ಇಲ್ಲಿ ದೇಹೆ ಎಂಬ ಪದವನ್ನು ಹೇಳಿದ್ದು ಅಂತ. ದೇಹ ಇತ್ಯುಕ್ತ್ಯ ಸಾಹಿತ್ಯೋಕ್ತೇ ಗತಿಸೂಚನೇನ ಭಗದನ್ಯತ್ವ ಶಂಕಾ ನಿರಾಸ. ದೇಹೇ ಅಂತ ಹೇಳಿದ್ರಿಂದಾಗಿ ಸಾಹಿತ್ಯವನ್ನು, ಸಹಿತತ್ವವನ್ನು ಹೇಳಿದ್ರಿಂದಾಗಿ ಇಲ್ಲಿ ಭಗವಂತನಿಗೆ ಅನ್ಯ ಬೇರೆ ಯಾವನೋ ಅಧಿಯಜ್ಞ ಇದ್ದಾನೆ ಎಂಬ ಶಂಕೆ ನಿರಾಸವಾಯಿತು. ಯಾವ ಕಾರಣದಿಂದ? ದೇಹ ಅಂತ ಹೇಳಿದ್ರಿಂದಾಗಿ. ಸಾಹಿತ್ಯೋಕ್ತ್ಯ ಪ್ರಾಪ್ತಭೇದ ಶಂಕಾಯ ಅವಶ್ಯಂ ಪರಿಹಾರ್ಯತ್ವಾದೇವ ಪ್ರಥಮ ಪ್ರಾಪ್ತಸ್ಯ ಅತ್ರ ದೇಹೇ ಅಧಿಯಜ್ಞ ಕಥಂ ಕೇನ ಪ್ರಕಾರೇಣ ಇತಿ ಪ್ರಶ್ನಸ್ಯ ಪರಿಹಾರಂ ಅನ್ನುಕ್ತ್ವಾ
ಕಹ ಇತಿ ಪ್ರಶ್ನಃ ಏವ ಪರಿಹೃತಃ. ದೇಹೇ ಅಧಿಯಜ್ಞಃ ಕಥಂ, ಈ ದೇಹದಲ್ಲಿ ಅಧಿಯಜ್ಞನಾಗುವುದು ಹೇಗೆ ಎಂಬ ಪ್ರಶ್ನೆಗೆ ಪರಿಹಾರವನ್ನು ಹೇಳದೆ ಅಧಿಯಜ್ಞ ಯಾರು ಎಂಬ ಪ್ರಶ್ನೆಯನ್ನು ಇಲ್ಲಿ ಪರಿಹಾರ ಮಾಡಿತ್ತು. ಅಧಿಯಜ್ಞ ಯಾರು ಅಂದಾಗ ಅಧಿಯಜ್ಞೋಹಂ, ನಾನೇ ಅಧಿಯಜ್ಞ. ನಾನೇ ಅಧಿಯಜ್ಞ ಹೇಗೆ, ಈ ದೇಹದಲ್ಲಿ ನಾನು ಅಧಿಯಜ್ಞನಾಗುವುದು ಹೇಗೆ ಎಂಬ ಪ್ರಶ್ನೆ ಉಳ್ಕೊಳ್ಳುತ್ತೆ. ಆ ಪ್ರಶ್ನೆಗೆ ಪರಿಹಾರವನ್ನು ಹೇಳದೆ ಅಧಿಯಜ್ಞ ಯಾರು, ಅಧಿಯಜ್ಞ ಕಹ, ಆ ಅಧಿಯಜ್ಞ ಯಾರು ಎಂಬ ಪ್ರಶ್ನೆಗೆ ಇಲ್ಲಿ ಕೃಷ್ಣ ಉತ್ತರ ಕೊಟ್ಟ ಹಾಗಾಯಿತು. ಅತ್ರ ದೇಹೆ, ಈ ದೇಹದಲ್ಲಿ ಅಧಿಯಜ್ಞ ಕಥಂ, ಅಧಿಯಜ್ಞ ಹೇಗೆ, ಪರಮಾತ್ಮ ಅಧಿಯಜ್ಞ ಹೇಗೆ ಇತಿ ಪ್ರಶ್ನೆಸ್ಯ ಪರಿಹಾರಮನುಕ್ತ, ಈ ಪ್ರಶ್ನೆಗೆ ಉತ್ತರವನ್ನು ಹೇಳದೆ ಕಹ ಇತಿ ಪ್ರಶ್ನೆ ಹಾಯೋ ಪರಿಹೃತಃ, ಅಧಿಯಜ್ಞ ಯಾರು ಎಂಬ ಪ್ರಶ್ನೆಗೆ ಇಲ್ಲಿ ಪರಿಹಾರವನ್ನು ಕೊಟ್ಟಿರುವಂಥದ್ದು.